Spirituality. This is actually the real spirituality. You should able to see your thoughts. This is the first step. ಯಾರು ತನ್ನ ಮನಸ್ಸನ್ನು ತಾನು ನೋಡ್ಕೊಳ್ಳೋಕ್ಕೆ ಶಕ್ತನಾಗಿಲ್ಲ ಅವನು ಸ್ಪಿರಿಚುಯಾಲಿಟಿ ಬಂದೇ ಇಲ್ಲ. LKG ಪಾಸ್ ಆಗಿಲ್ಲ ಅವನು ಏನೇ ಮಂತ್ರ ಕಲ್ತಿರ್ಬೋದು, ಏನೇ ವೇದ ಬ್ರಹ್ಮಸೂತ್ರ ಉಪನಿಷತ್ ಹೇಳಿರ್ಬೋದು. ನೋ, ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ದ ಸ್ಪಿರಿಚುಯಾಲಿಟಿ ಶುಡ್ ಒನ್ಸ್ ಬಿ ಏಬಲ್ ಟು ಲುಕ್ ಟು ಹಿಸ್ ಥಾಟ್ಸ್. ಅಲ್ಲೇ ಮತ್ತೆ ಹೇಳ್ತಾರೆ ರಮಣ ಮಹರ್ಷಿಗಳು ಮುಂದುವರೆದು, ವಾಟ್ ಆರ್ ಥಾಟ್ಸ್? Thoughts are nothing but the response to the memories. What are thoughts? ಇನ್ನೊಂದ್ಸರಿ ಕೇಳ್ತೀನಿ, ಎಲ್ಲ ಗಟ್ ಮಾಡಿರ್ಬೇಕು. ವಾಟ್ ಆರ್ ಥಾಟ್ಸ್? ಥಾಟ್ಸ್ ಆರ್ ರೆಸ್ಪಾನ್ಸ್ ಟು ದ ಮೆಮೊರೀಸ್. ಥಾಟ್ಸ್ ಹೇಗೆ ಬರುತ್ತೆ ಅಂದರೆ, ನಮ್ಮ ಮೆಮೊರೀಸ್ ಇದೆ ಒಳಗಡೆ. ಈಗ ನೀನು ಏನು ಕಂಪ್ಯೂಟರಲ್ಲಿ ಡೇಟಾ ಫೀಡ್ ಮಾಡ್ತೀಯಾ, ನಿನ್ನ ಡೆಸ್ಕ್ಟಾಪಲ್ಲಿ ಅದು ಬರುತ್ತೆ. ಕಾಂಬಿನೇಷನ್ ಚೇಂಜ್ ಆಗಿ ನಿನಗೆ ಬೇಕಾದ ಇದು ಬರುತ್ತೆ ಹೊರತು ನೀ ಡೇಟಾ ಏನೋ ಫೀಡ್ ಮಾಡಿದೇನೆ ನಿನ್ನ ಡೆಸ್ಕ್ಟಾಪಲ್ಲಿ ಏನೂ ಬರಲ್ಲ. ನೀನೇನೋ ಡೇಟಾ ಫೀಡ್ ಮಾಡಿಬಿಟ್ಟು ಏನೋ ಬರಬೇಕು ಅಂದರೂ ಕೇಳಲ್ಲ. ನೀವು ಫೀಡ್ ಮಾಡಿರೋ ಡೇಟಾದಲ್ಲಿ ಅದು ಕಾಂಬಿನೇಷನ್ಸ್ ಬೇರೆ ಬೇರೆ ಥರ ಮಾಡಿ ನಿನಗೆ ಬೇರೆ ಥರ ಪಿಕ್ಚರ್ಸ್ ತೋರಿಸ್ಬೋದೇ ಹೊರತು ವಾಟ್ ಎವರ್ ಯು ಫೆಡ್ ಇಂದಾಗ. ಹಾಗೆ ಮೆಮೊರೀಸ್ ಆರ್ ಆಲ್ವೇಸ್ ದೇ. ಅದು ಹೊರಕ್ಕೆ ಬರುತ್ತಲ್ಲ, ಅದನ್ನೇ ಥಾಟ್ಸ್ ಅಂತ. ನನಗೆ ಯಾಕೆ ಸದಾ ಬ್ಯಾಡ್ ಥಾಟ್ಸೇ ಬರುತ್ತೆ ಅಂತ ನನ್ನ ಕೆಲವರು ಕೇಳಿದ್ರು. ಐ ಆಲ್ವೇಸ್ ಗೆಟ್ ದ ಬ್ಯಾಡ್ ಥಾಟ್ಸ್. ಅಪ್ಪಾಜಿ, ಯಾರೋ ನನಗೆ ಮಾತಾಡ್ತಾ ಕೇಳುತ್ತೆ, ಯಾರೋ ನನ್ನನ್ನು ಟೀಕೆ ಮಾಡ್ತಾ ಕಾಣುತ್ತೆ, ಏನೇನೋ ಆಗುತ್ತೆ. ದೇ ಕುಡ್ ನಾಟ್ ಎಕ್ಸ್ಪ್ರೆಸ್. ಇಟ್ ಈಸ್ ಬಿಕಾಸ್ ಯು ಆರ್ ಅಗೇನ್ ಅಂಡ್ ಫೀಡಿಂಗ್ ದ ಸೇಮ್ ಡೇಟಾ. ಎಲ್ಲ ಮತ್ತೆ ಮತ್ತೆ ಅದೇ ಡೇಟಾ ಫೀಡ್ ಮಾಡಿಬಿಟ್ಟು ಮತ್ತೆ ಅದು ಬರಬಾರ್ದು ಅಂದರೆ ಡೆಸ್ಕ್ಟಾಪಲ್ಲಿ ಇನ್ನೇನು ಬರುತ್ತೆ? ದೆನ್ ವಾಟ್ ವಿ ಹ್ಯಾವ್ ಟು ಡೂ? ವಾಟ್ ರಮಣ ಮಹರ್ಷಿ ಸೇಸ್. ಇವತ್ತೆಲ್ಲ ರಮಣ ಮಹರ್ಷಿ ಹೇಳಿ 10 ನಿಮಿಷ ಮುಗಿಸ್ಬಿಡ್ತೀನಿ. ದೆನ್ ವಾಟ್ ವಿ ಹ್ಯಾವ್ ಟು ಡೂ ಅಂದರೆ, ನೀನು ಬೇರೆನ ಫೀಡ್ ಮಾಡ್ತಾ ಹೋಗಬೇಕು. ಸೋ ಫಾರ್ ವಾಟ್ ಯು ಆರ್ ಫೀಡಿಂಗ್, ನೀನು 10 ವರ್ಷದಿಂದ ಫೀಡ್ ಮಾಡಿದ್ರೆ ಅದು ಬರ್ತಾ ಇದೆ. ಥಾಟ್ಸ್ ಆರ್ ನಥಿಂಗ್ ಬಟ್ ದ ರೆಸ್ಪಾನ್ಸ್ ಟು ಯುವರ್ ಮೆಮೊರೀಸ್. ದೆನ್ ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಥಾಟ್ಸ್ ಯು ಶುಡ್ ಸಿ. ಈಗ ನೀನೇನು ಬೇಡ ಮಗಳೇ, ಯೂಟ್ಯೂಬಲ್ಲೋ ಏನಾದ್ರು ನೋಡು, ಯೂಟ್ಯೂಬಲ್ಲಿ ಹೋಗಿ ನೋಡು. ನೀನು 1-2 ಸರಿ ಕಾಳಿ ಅಂತ ಕೊಡು, ನೀನು ನೆಕ್ಸ್ಟ್ ಟೈಮ್ ಓದಿದ್ರೆ ಬರೀ ಕಾಳಿನೇ ಬರ್ತೀನಿ. ಎಲ್ಲರೂ ಮೊಬೈಲಲ್ಲೂ ಕಾಳಿ ಬರುತ್ತಾ? ಬರೋಲ್ಲ. ನೀನು ಮೊಬೈಲ್ ಯೂಟ್ಯೂಬ್ ತೆಗೆದುಬಿಟ್ಟು ವಡೆ ಮಾಡುವುದು ಹೇಗೆ ಅಂತ ಹಾಕ್ಬಿಡು, ನೀನು ವಡೆ ಮಾಡಬೇಕು ಅಲ್ಲಿ. ಏನು ಯೂಟ್ಯೂಬ್ ಕ್ಯಾನ್ ಡೂ ದಟ್ ಮೈಂಡ್ ಇನ್ಯಾವ ಮಟ್ಟಕ್ಕೆ ಮಾಡಬೇಡ. ಅದರಿಂದ ನಾವು ಫೀಡ್ ಮಾಡುವಾಗ ಬಹಳ ಕೇರ್ಫುಲ್ ಆಗಿದೆ. ಅದನ್ನೇ ನಾನು ಹೇಳಿದ್ದು, ನೆಗೆಟಿವ್ ವೈಬ್ರೇಷನ್ಸ್, ಪಾಸಿಟಿವ್ ವೈಬ್ರೇಷನ್ಸ್ ಹೇಗೆ ಮನೆಗಳಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾಕೆ ಒಂದು ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು ಅಂತ ಹೇಳಿದ್ರೆ, ಏನು ನೀನು ಪೂಜೆ ಮಾಡಿದ ತಕ್ಷಣ ವರಮಹಾಲಕ್ಷ್ಮಿ ಬಂದು ಜಯಂತಿ ಏನು ವರ ಬೇಕು ಆ ಥರದಾಗ ನಾನು ನೀವಿಬ್ಬರು ಅಲ್ಲ. ಅಟ್ಲೀಸ್ಟ್ ದ ವೈಬ್ರೇಷನ್ಸ್ ವಿಲ್ ಬಿ ದೇರ್ ಇನ್ ದ ಎವ್ರಿ ಆ್ಯಕ್ಟ್ ಕ್ರಿಯೇಟ್ಸ್ ಎನ್ ವೈಬ್ರೇಷನ್. ದಿಸ್ ಇಸ್ ಸೈನ್ಸ್. ನಾನೇನು ಬೇರೆ ಏನು ಹೇಳ್ತಿಲ್ಲ. ಎವ್ರಿ ಥಿಂಗ್ ಕ್ರಿಯೇಟ್ಸ್ ಎ ವೈಬ್ರೇಷನ್. ಒಬ್ಬ ಯೋಗಿ ಹಿಮಾಲಯದಲ್ಲಿ ಕೂತ್ಕೊಂಡು ತಪಸ್ ಮಾಡೋನ ಆಲೋಚನೆಯಿಂದ ಬರುವುದು ಕೂಡ ಒಂದು ವೇವ್ಸ್ ದಟ್ ಸ್ಪ್ರೆಡ್ಸ್ ಥ್ರೂಔಟ್ಸ್ ದ ಯೂನಿವರ್ಸ್. ಪ್ರಪಂಚ ಕೆಟ್ಟೋಯ್ತು ಅಂದರೆ ಯಾಕೆ ಕೆಟ್ಟೋಯ್ತು ಅಂತಾರೆ ಅಂತ ಹೇಳಿದ್ರೆ, ಅವತ್ತಿದ್ದಿದ್ದ ಕಲ್ಲೇ, ಅವತ್ತಿದ್ದಿದ್ದ ಮಣ್ಣೆ, ಅವತ್ತಿದ್ದಿದ್ದ ನೀರೇ, ಅವತ್ತಿದ್ದಿದ್ದ ಅಗ್ನಿನೇ, ಯಾವುದೂ ಚೇಂಜ್ ಆಗಿಲ್ಲ. 5 ಬೇಸಿಕ್ ಎಲಿಮೆಂಟ್ಸ್ ಆರ್ ನಾಟ್ ಚೇಂಜ್ಡ್. ಏನಾಗುತ್ತೆ ಅಂದರೆ ವೈಬ್ರೇಷನ್ ಸಿಸ್ಟಮ್ ಚೇಂಜ್ ಆಗ್ತಾ ಹೋಯ್ತು. ಕೆಟ್ಟ ಆಲೋಚನೆಗಳು ಬರ್ತಾ ಬರ್ತಾ ಇಡೀ ಪ್ರಪಂಚ ಕೆಟ್ಟೋಯ್ತು ಅನ್ನೋದು ಆ ಅರ್ಥದಲ್ಲಷ್ಟೇ. ರಾಮ ಇದ್ದ ಕಾಲದಲ್ಲೇ ರಾವಣನೂ ಇದ್ದ, ಕೃಷ್ಣ ಇದ್ದ ಕಾಲದಲ್ಲೇ ಕಂಸನೂ ಇದ್ದ, ದುರ್ಯೋಧನನೂ ಇದ್ದ. ಎಲ್ಲವಾಗಲೂ ಪ್ರಪಂಚ ಒಳ್ಳೆಯವರೇ ಇದ್ದಿದ್ದ ಕಾಲ ಯಾವತ್ತೂ ಇಲ್ಲ. ಕೆಟ್ಟೋಯ್ತು ಅನ್ನೋದು ಅರ್ಥ ಏನು ಅಂದರೆ, ಯಾವಾಗ ಮನಸ್ಸಿನಲ್ಲಿ ವೈಬ್ರೇಷನ್ಸ್ ಎಲ್ಲ ಬ್ಯಾಡ್ ವೈಬ್ರೇಷನ್ಸ್ ಎಲ್ಲರೂ ಒಬ್ಬರಿಂದ ಆಗಲ್ಲ, ಅದು ಸೇರ್ಕೋತ್ತೆ. ಮ್ಯಾಕ್ರೋ ಲೆವೆಲಲ್ಲಿ ಏನಾಗ್ಬಿಡುತ್ತೆ, ದ ಹೋಲ್ ಯೂನಿವರ್ಸ್ ವಿಲ್ ಬಿ ದಟ್. ಅದರಿಂದ ನಾವು ಇಂಡಿವಿಜುವಲ್ ಕೆಪಾಸಿಟಿಲಿ ಏನು ಮಾಡಬೇಕು ಅಂದರೆ, ವಿ ಶುಡ್ ಟ್ರೈ ಟು ಫೀಡ್ ದ ಡೇಟಾ. ಕರೆಕ್ಟಾಗಿ ಕೊಡ್ತಾ ಹೋಗಬೇಕು. ಡೇಟಾ ಕರೆಕ್ಟಾಗಿ ಕೊಡ್ಬೇಕಾದ್ರೆ ಏನು ಮಾಡಬೇಕು? ಯು ಗೋ ಥ್ರೂ ದ ಗುಡ್ ಬುಕ್ಸ್, ಡೈವರ್ಟ್ ಯುವರ್ ಮೈಂಡ್, ಯು ಲಿಸನ್ ಟು ಮ್ಯೂಸಿಕ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ನಿಜ ಹೇಳ್ತೀನಿ ನಾನು, ಕೆಲವು ಮಕ್ಕಳಿಗೆ ನೀನು ಜಪ ಮಾಡೋದು ನಿಲ್ಲಿಸು, TV ನೋಡು, ಸೀರಿಯಲ್ ನೋಡು ಅಂತ ಹೇಳಿದ್ದೀನಿ. ದ ವೆರಿ ಪರ್ಪಸ್ ಯು ಡೈವರ್ಟ್ ಯುವರ್ ಅಟೆನ್ಷನ್ ಫಸ್ಟ್. ಒಳ್ಳೆಯದು ಕೆಟ್ಟದ್ದು ಆಮೇಲಿಂದು ವಿಚಾರ. ಫಸ್ಟ್ ಯು ಡೈವರ್ಟ್ ಫ್ರಮ್ ಯುವರ್ ಥಾಟ್. ಅನೇಕ ಮಕ್ಕಳು ನನ್ನ
ಹೇಳಲ್ಲ, ಚಾಮರಾಜನಗರದಲ್ಲಿ ಈಗ ಹೌಸ್ ಸರ್ಜನ್ ಮಾಡ್ತಾ ಇದ್ದಾಳೆ. ಮೆಡಿಕಲ್ ಫೀಲ್ಡ್ ಸೀಟ್ ಸಿಕ್ಬಿಟ್ಟಿದೆ, ಹೇಳಿದ್ನ ನಿನಗೆ? ಅದೇ ನೀವು ಒಂದ್ಸರಿ ಇದ್ರಲ್ಲೂ ಹೇಳಿದ್ರಿ. ಹೌದಾ, ನಾನು ಆಡಿಯೋದಲ್ಲೂ ಹೇಳಿದ್ದೀನಿ. ಆಡಿಯೋಲಿ ಹೇಳಿದ್ದೀರಾ. ದಟ್ ಈಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್ ಐ ಡಿಡ್ ಇಟ್. ಫೀಲ್ಡ್ ಸೀಟ್ ಸಿಕ್ಕಿದೆ, ಸೇರಿದ್ದಾರೆ, ಯಾವಳು ಏನೋ ಒಂಥರ ಆಡೋಕ್ಕೆ ಶುರು ಮಾಡಿಬಿಟ್ಟು ಮನೆಗೆ ಹೋಗಿ ನಾನು ಮಾಡಲ್ಲ, ನಂಗೆ ಹಾಗಾಗ್ತಿದೆ, ನಂಗೆ ಹೀಗಾಗ್ತಿದೆ, ನನ್ನ ಮನಸ್ಸಲ್ಲಿ ಯಾರೋ ಬಂದಿಟ್ಕೊಂಡಿರ್ತಾ ಇದ್ದಾರೆ, ನನ್ನನ್ನು ನೀ ಸತ್ತೋಗ್ತೀಯ ಅಂತ ಹೇಳ್ತಿದ್ದಾರೆ, ನನಗೆ ಹೆದರಿಕೆ ಆಗ್ತಿದೆ. ಏನು ಶಿ ಸ್ಟಾರ್ಟೆಡ್ ಕ್ರೈಯಿಂಗ್ ಆ್ಯಂಡ್ ಡೂಯಿಂಗ್ ಆಲ್ ನಾನ್ಸೆನ್ಸ್. ಬಟ್ ಒಂದ್ಸರಿ ಸ್ಟ್ರೀಮ್ ಲೈನ್ ಮಾಡಿದ ತಕ್ಷಣ ಈಸ್ ಪಕ್ಕಾ ಆ್ಯಂಡ್ ಈಸ್ ಪರ್ಸ್ಪೆಕ್ಟಿವ್. ಅದು ಯಾವುದು ನಿಜ ಅಲ್ಲ. ದೀಸ್ ಆರ್ ಆಲ್ ಕ್ರಿಯೇಷನ್ಸ್ ಆಫ್ ದಿ ಮೈಂಡ್. ಆ್ಯಕ್ಚುಲಿ ನಾವು ಅದನ್ನು ನಿಜ ಅನ್ಕೋತೀವಿ ಅಷ್ಟೇ, ಬಟ್ ಇಟ್ ಈಸ್ ನಾಟ್ ಸೊ. ಇಟ್ ಕ್ಯಾನ್ ಬಿ ಈಸಿಲಿ ಚೇಂಜೆಡ್, ವೆರಿ ಈಸಿಲಿ ಚೇಂಜೆಡ್. ಏನು ಅಂದರೆ ನಮ್ಮ ಟ್ರ್ಯಾಕ್ ಬದಲಾಯಿಸ್ಬೇಕಷ್ಟೇ. ಡೇಟಾ ಫೀಡಿಂಗ್ ನನಗೆ ಬದಲಾಯಿಸಿದ್ರೆ ಡೆಸ್ಕ್ಟಾಪಲ್ಲಿ ಬೇರೆ ಬರುತ್ತೆ. ನೀನು ಚಂದನ ಹಾಕ್ಬಿಟ್ಟು ನೀನು ಉದಿಯಾಡುವ ಇದು ನೋಡೋಕ್ಕಾಗಲ್ಲ. ಅಲ್ಲಿ ಬರುತ್ತೆ ಬರಿಯ ಯಕ್ಷಗಾನ, ಹರಿಕತೆ. ಅಯ್ಯೋ, ಈ ಯಕ್ಷಗಾನ, ಹರಿಕತೆ ಇವೆಲ್ಲ ನೋಡಿ ಆ ಸಂಗೀತಗಳು ಬರುತ್ತೆ. ಯಾವುದೋ ನಮ್ಮ ತಾತ ಹೇಳ್ತಾ ಇದ್ದೆ ಸಂಗೀತಗಳೆಲ್ಲ ಬರ್ತಿದೆ ಚಂದನದಲ್ಲಿ. ನಂಗೆ ಅದೆಲ್ಲ ಬೇಡ. ಐ ವಾಂಟ್ ಮಾಡರ್ನ್ ಅಂದರೆ ಯು ಚೇಂಜ್ ಯುವರ್ ಚಾನಲ್ ಫಸ್ಟ್. ಕಲರ್ ಟಿವಿ ನೋಡು, ಬಿಗ್ ಬಾಸ್ ಬರುತ್ತೆ. ನೀನು ಚಂದನ ಹಾಕೊಂಡು ಬಿಗ್ ಬಾಸ್ ಅಂದರೆ ನೀವೆಲ್ಲ ಬಿಗ್ ಬಾಸ್ ಬರೋಲ್ಲ. ಸಿಮಿಲರ್ಲಿ ಯು ಹ್ಯಾವ್ ಟು ಚೇಂಜ್ ದ ಥಾಟ್ ಪ್ರೋಸೆಸ್. ನಮ್ಮ ಕೈಲಿದೆ ಅದೆಲ್ಲವಾ. ಬೇರೆ ಯಾರು ಯಾವ ಸೈಕಾಸ್ಟ್ರಿಯಷ್ಟು ಏನೂ ಮಾಡೋಕ್ಕಾಗಲ್ಲ. ಅದನ್ನೇ ವಿವೇಕಾನಂದ ಹೇಳಿದ್ರು, ನಿನ್ನ ಅಂತಃಸ್ವತ್ವದಲ್ಲಿದೆ, ನೀನು ಅದರ ಜನಕ. ಆತ್ಮಸ್ಥೈರ್ಯವನ್ನು ಬೆಳೆಸ್ಕೋ. ಇದನ್ನೆಲ್ಲ ಯಾಕೆ ಹೇಳಿದ್ರು? ಅದರ ಅರ್ಥ ಒಳ್ಳೆ ಟೋಟಲಿ ಈಸ್ ದಟ್ ಯು ಫೀಡ್ ವಾಟ್ ಎವರ್ ಯು. ಯಾಕೆ ಒಳ್ಳೆ ಪುಸ್ತಕ ಓದಬೇಕು, ಯಾಕೆ ಒಳ್ಳೆಯದೊಂದು ಸಂಗೀತ ಕೇಳಬೇಕು, ಯಾಕೊಂದು ಪೂಜೆ ಮಾಡಬೇಕು, ಯಾಕೊಂದು ಜಪ ಮಾಡಬೇಕು ಅಂದರೆ ನೀವು ಫೀಡ್ ಮಾಡಿದ್ರೆ ನಿಮಗೆ ಬರುತ್ತೆ. ಸ್ವಲ್ಪ ದೇವ್ರ ಕಡೆಗೆ ಹೋದವರು ಯಾಕೆ ಶಾಂತವಾಗಿರ್ತಾರೆ, ಯಾಕೆ ಅವ್ರಿಗೆ ಆನಂದ ಇರುತ್ತೆ ಅಂತ ಹೇಳಿದ್ರೆ ದೇ ಆರ್ ಫೀಡಿಂಗ್ ದ ಗುಡ್ ಆ್ಯಂಡ್ ದೇ ಆರ್ ಗೆಟಿಂಗ್ ದ ಗುಡ್ ಅಷ್ಟೇ. ಅದರೊಳಗೆ ಏನಿದೆ? ಯಾರು ಟೀಕೆ ಅಲ್ಲ. ರಾಜಕಾರಣಿಗೆ ಅವನಿಗೆ ತನ್ನದೇ ಆದ ಕೆಟ್ಟ ಆಲೋಚನೆ ಇರುತ್ತೆ. ಅವನು ಹೌ ಹಿ ಕ್ಯಾನ್ ಬಿ ಹ್ಯಾಪಿ? ವಾಟ್ ಹಿ ಫೀಡ್ಸ್ ಇಟ್ ಕಮ್ಸ್ ಟು ಹಿಸ್. ಫಾರ್ ಎನಿಬಡಿ ಇಟ್ ಇಸ್ ಟ್ರೂ, ನಾಟ್ ಫಾರ್ ಎನಿ ಇಂಡಿವಿಜುವಲ್, ಫಾರ್ ಎವ್ರಿ ಒನ್ ಇಟ್. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ವಾಟ್ ಡೇಟಾ ವಿ ಆರ್ ಫೀಡಿಂಗ್. ಬಟ್ ನಮ್ಮ ದೊಡ್ಡ ತೊಂದರೆ ಏನು ಗೊತ್ತಾ? ನಾನು ಡೇಟಾ ಕಡೆನೇ ನೋಡಲ್ಲ. ನನಗೆ ಯಾಕೋ ಹೀಗಾಗ್ತಿದೆ, ನನಗೆ ಯಾಕೋ ಹೀಗಾಗ್ತಿದೆ, ಯಾರಿಗೂ ಆಗ್ತಿಲ್ಲ, ನಂಗೆ ಬೇಡ ಅನ್ನಿಸ್ತಿದೆ, ನನಗೇನು ಬೇಕು ಅನ್ನಿಸ್ತಿಲ್ಲ. ಹಾಗೆ ಅನ್ನಿಸ್ತಿರೋದು ನಿನಗಲ್ಲ, ನಿನ್ನ ಒಳಗಡೆ ಇರುವ ಡೇಟಾಕ್ಕೆ. ಟ್ರೈ ಟು ಚೇಂಜ್ ದ ಡೇಟಾ. ಅದು ಒಂದಿಂದಲಾಗಲ್ಲ. ಇವತ್ತು ನಾನು ಭಾಷಣ ಮಾಡಿಬಿಟ್ರಾಗಲ್ಲ. ಎವ್ರಿ ಡೇ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಲಾಸ್ಟಿಗೆ ಬಂದುಬಿಡ್ತೀನಿ ಕೊನೆಗೆ. ಯು ಹ್ಯಾವ್ ಟೇಕನ್ ಟೂ ಮಚ್ ಆಫ್ ಟೈಮ್. ಅದಕ್ಕೆ ಏನು ಮಾಡಬೇಕು ಅಂತಾರೆ ರಮಣ ಮಹರ್ಷಿಗಳು ಅಂದರೆ, ದೇರ್ ಆರ್ ಅಗೇನ್ ಟೂ ಥಿಂಗ್ಸ್. ಥಾಟ್ಸ್ ಬರುತ್ತಲ್ಲ, ಒಂದ್ಸರಿ ರಮಣ ಮಹರ್ಷಿಗಳನ್ನ ಯಾರೋ ಕೇಳ್ತಾರೆ, ಮಹರ್ಷಿಗಳೇ ನನಗೀಗೆಲ್ಲ ಬ್ಯಾಡ್ ಥಾಟ್ಸ್ ಹೊರಟೋಯ್ತು, ನನಗೆ ಎಲ್ಲ ಗುಡ್ ಥಾಟ್ಸ್ ಬರ್ತಿದೆ ಅಂದರು. ರಮಣ ಮಹರ್ಷಿಗಳ ಆನ್ಸರ್ ಏನು ಗೊತ್ತಾ? ಆಲ್ ಥಾಟ್ಸ್ ಆರ್ ಬ್ಯಾಡ್. ಥಾಟ್ಸಲ್ಲಿ ಗುಡ್ ಬ್ಯಾಡ್ ಅಂತಲ್ಲ, ಆಲ್ ಥಾಟ್ಸ್ ಆರ್ ಬ್ಯಾಡ್. ನಮ್ಮಲ್ಲಿ ಹೆಚ್ಚು ಜನದ ಮಿಸ್ಟೇಕ್ ಅಲ್ಲೇ ಇರೋದು. ಥಾಟ್ ಈಸ್ ಥಾಟ್, ಯು ಕೆನಾಟ್ ಬೈಫರ್ಕೇಟ್ ಇಟ್ ಇಸ್ ಗುಡ್ ಆರ್ ಬ್ಯಾಡ್, ಆ್ಯಂಡ್ ಯು ಶುಡ್ ನಾಟ್ ಬೈಫರ್ಕೇಟ್ ಇಟ್ ಆಲ್ಸೋ. ಯಾರನ್ನು ಹೇಳಿ ಕೇಳಿ ಥಾಟ್ಸ್ ಬರಲ್ಲ. ಥಾಟ್ಸ್ ಆರ್ ನಥಿಂಗ್ ಬಟ್ ದ ರೆಸ್ಪಾನ್ಸ್ ಟು ದ ಯುವರ್ ಮೆಮರೀಸ್. ನಿನಗೆ ಬೇಕಾದ ಸೀನ್ ಸಿಗಲ್ಲ ಧಾರವಾಹಿಲಿ, ಅವನು ಹಾಕಿದ ಸೀನನ್ನೇ ನೀನು ನೋಡಬೇಕು. ಹಾಗೆ ನಮ್ಮ ಥಾಟ್ಸ್ ತಾನೇ ಬರುತ್ತೆ. ಯು ಕ್ಯಾನಾಟ್ ಸೆಲೆಕ್ಟ್ ಯುವರ್. ಅದಕ್ಕೆ ಫೀಡಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆವಾಗ ರಮಣ ಮಹರ್ಷಿಗಳು ಮುಂದುವರಿತಾರೆ. ಹಾಗೆ ಏನು ಮಾಡಬೇಕು? ದ ನೆಕ್ಸ್ಟ್ ಕ್ವಶನ್ ಐ ವಿಲ್ ಕಂಪ್ಲೀಟ್ ಇಟ್ ನಾವು. ಹಾಗೆ ನಾವು ಏನು ಮಾಡಬೇಕು ಪ್ರಾಕ್ಟಿಕಲ್ ಆಸ್ಪೆಕ್ಟಿಗೆ ಬಂದಾಗ ಅಂದರೆ, ಈಗ ಯು ಕೆನಾಟ್ ಸೆಲೆಕ್ಟ್ ಯುವರ್ ಥಾಟ್. ಥಾಟ್ ತಾನೇ ಬರುತ್ತೆ. ಈ ಥಾಟ್ ಅನ್ನೋದನ್ನೇ ಹೇಳ್ತಾ ಹೋದರೆ ಮತ್ತು ಅದೇ ಇಟ್ ಸೆಲ್ಫ್ ಇಸ್ ಎ ಬಿಗ್ ಸಬ್ಜೆಕ್ಟ್ ರಮಣ ಮಹರ್ಷಿ ಹ್ಯಾಸ್ ಗಿವನ್. ಇದು ಥಾಟ್ಸ್ ಹೇಗೆ ಅಂದರೆ, ಥಾಟ್ಸ್ ಆರ್ ಪ್ಯಾರಾಸೈಟ್ಸ್. ಇಟ್ ಹ್ಯಾಸ್ ನೋ ಇಂಡಿಪೆಂಡೆಂಟ್ ಲೈಫ್. ಇಟ್ ಆಲ್ವೇಸ್ ಡಿಪೆಂಡ್ ಆನ್ ಸಮಥಿಂಗ್. ಆ ಡಿಪೆಂಡ್ ಆನ್ ಸಮಥಿಂಗ್ ಯಾವುದು ಅಂದರೆ ನಾನು ಅನ್ನುವ ಭಾವ ಅಂತ ಅವ್ರು ಹೇಳ್ತಾರೆ. ಐ ಐ ಐ ಅನ್ನೋದ್ರ ಮೇಲೆ ಆ ಥಾಟ್ಸ್ ಯಾವುದು ಬೆಳೀತಾ ಹೋಗುತ್ತೆ. ಈಗ ಸಪೋಸ್ ಸುಮ್ಮನೆ ಕೂತಿದೀಯ, ಅಥವಾ ನಾನು ಸುಮ್ಮನೆ ಕೂತಿದ್ದೀನಿ, ಸುಮ್ಮನೆ ನನಗೊಂದು ಥಾಟ್ ಬರುತ್ತೆ. ಫಸ್ಟ್ ಥಾಟು
ನಮ್ಮ ಸ್ವಾತಿಗೆ ಸೆಪ್ಟೆಂಬರ್ 1 ಮದುವೆ ಆಗುತ್ತೆ, ಆಮೇಲೆ ಅದು ಅಮೇರಿಕಾಗೆ ಹೊರಟೋಗುತ್ತೆ. ದಿಸ್ ಈಸ್ ದ ಫಸ್ಟ್ ಥಾಟ್ ದಟ್ ಕಮ್ಸ್. ಸುಮ್ಮನೆ ನನಗೆ ಬಂತು ಅಂತ ಇಟ್ಕೊಂಡು, ನಿನ್ನ ಮುಖ ನೋಡಿದ್ದೆ, ನಿನ್ನ ಮೇಲೆ ನಿನ್ನ ಕಂಡ್ರೆ ನನಗೆ ತುಂಬ ಪ್ರೀತಿ, ಎ ಥಾಟ್ ಹ್ಯಾಡ್ ಕಮ್. ಬಟ್ ಅದಲ್ಲಿ ನಿಲ್ಲಲ್ಲ. ಎಲ್ಲಿವರೆಗೂ ಹೋಗ್ಬಿಡುತ್ತೆ ಅಂದರೆ, ಈಗ ಅಮೇರಿಕದ ಅಧ್ಯಕ್ಷ ಯಾರೋ, ಅವನಿಗೂ ಚೀನಾಕ್ಕೂ ಏನು ಸಂಬಂಧ? ಸ್ಟಾರ್ಟೆಡ್ ವಿತ್ ಸ್ವಾತಿ. ಅದು ಅಮೇರಿಕದ ನಾಸಾ, ಅವರ ಇನ್ವೆಸ್ಟಿಗೇಷನು, ಚೈನಾ ಜೊತೆ ಸಂಪರ್ಕ, ಇರಾಕಿಗೆ ಇದು ಮಾಡಿದ್ದು ಎಲ್ಲ ಇಡೀ ಅಮೇರಿಕನೇ ಜಾಲಾಡ್ಬಿಡುತ್ತೆ ಒಂದು ಅರ್ಧ ಗಂಟೆ. ಆಮೇಲೆ ವಾಪಸ್ ಬಂದು ಸ್ವಾತಿ, ದಿಸ್ ಈಸ್ ಟ್ರೂ ಫಾರ್ ಎವ್ರಿಬಡಿ. ದಿಸ್ ಈಸ್ ಟ್ರೂ ಫಾರ್ ಎವ್ರಿಬಡಿ. ನಿನ್ನ ಯಾರು ಅದನ್ನೇ ಮಾಡಬೇಕು ಅಂತ ಹೋಗಲ್ಲ. ಒನ್ಸ್ ಈವನ್ ಎ ಗುಡ್ ಥಾಟ್ ಕನ್ವರ್ಟ್ಸ್ ಟು ಎ ಬ್ಯಾಡ್ ಥಾಟ್. ನಾನು ನಮ್ಮ ಪದ ಉಪಯೋಗಿಸಬಾರ್ದು, ಗುಡ್ ಆ್ಯಂಡ್ ಬ್ಯಾಡ್ ಅನ್ನೋದಿಲ್ಲ ಅಂತ, ಬಟ್ ಫಾರ್ ದ ಪ್ರಾಕ್ಟಿಕಲ್ ಪರ್ಪಸ್ ಐ ಆಮ್ ಟೆಲ್ಲಿಂಗ್ ಇಟ್ ಗೋಸ್. ದಟ್ ಈಸ್ ದ ಪ್ರತಿಯೊಬ್ಬರ ಥಾಟ್ ಲೆನ್ಸ್ ಇರುವುದೇ ಹಾಗೆ. ಯಾವತ್ತ ಅಂತಂದರೆ ಅದು ಬೆಳೀತಾ ಹೋಗುತ್ತೆ. ಅದಕ್ಕೆ ರಮಣ ಮಹರ್ಷಿಗಳೇನು ಹೇಳ್ತಾರೆ ಅಂತ ಹೇಳಿದ್ರೆ, ಸಪ್ರೆಸ್ ಮಾಡಬಾರ್ದು ಥಾಟ್ಸ್ನ. ದಟ್ ಈಸ್ ವೆರಿ ಡೇಂಜರಸ್. ಅದುಮಬಾರ್ದು. ನಾನು ಇನ್ಮೇಲೆ ಆ ಥರ ಥಾಟ್ಸ್ ಮಾಡಲ್ಲ, ನಾನು ಈ ಥರ ಇನ್ಮೇಲೆ ಆ ಥರ ಯೋಚನೆ ಮಾಡಲ್ಲ, ಹಾಗನ್ಬಾರ್ದು. ಆ ಸಪ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಸಬ್ ಕಾನ್ಷಿಯಸ್ ಹೋಗುತ್ತೆ, ಮತ್ತೆ ಅದು ಬಿಡೋಲ್ಲ, ನಿನ್ಗೆ ಹಿಡ್ಕೊಂಡು ಕಳೆಯುತ್ತೆ. ಸಬ್ ಕಾನ್ಷಿಯಸ್ಗೆ ಹೋಗಕ್ಕೆ ಬಿಡಬಾರ್ದು. ಬಂದರೆ ಬಂದ್ಕೊಳ್ಳಿ ಬಿಡು, ಹೋಗಲಿ, ಧಾರಾವಾಹಿ ಇವತ್ತು ಹೋಯ್ತು ಹೋಗಲಿ ಬಿಡೋತ್ಲಾಗೆ. ಹಾಗೆ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ಅವರ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಒಂದೇ ಮಾತು ಹೇಳ್ತಾರೆ ರಮಣರು, ಡೋಂಟ್ ಫಾಲೋ ದ ಥಾಟ್ಸ್. ಸ್ವಾತಿ ಅಮೇರಿಕಕ್ಕೆ ಹೋದ್ಲು, ಗಂಡನ ಜೊತೆ ಆನವಾಗಿ ಇದ್ದವಾಗಿದ್ದಾಳೆ, ನಡೀತಾ ಇದೆ. ಅದು ಥಾಟ್ಸ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಅದು ಎಲ್ಲಿವರೆಗೆ ಕಂಟಿನ್ಯೂ ಆಗುತ್ತೆ? ಥಾಟ್ ಜೊತೆ ನಾನಿರುವವರೆಗೂ ಕಂಟಿನ್ಯೂ ಆಗುತ್ತೆ. ನೀವು ವಾಪಸ್ ಬಾ, ಥಾಟ್ಸ್ ಹೋಗುತ್ತೆ. ಥಾಟ್ಸ್ನ ಸಾಯಿಸುವ ಬಗೆ ಹೇಗೆ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಕಮ್ ಔಟ್ ಆಫ್ ದ ಥಾಟ್. ಯಾಕೆಂದರೆ ಥಾಟ್ ಇಂಡಿಪೆಂಡೆನ್ಸ್ ಅಲ್ಲ, ಅದು ಇಟ್ ಇಸ್ ಎ ಪ್ಯಾರಸೈಟ್, ಪರಾವಲಂಬಿಗಳು ಅಂತ ಹೇಳ್ತಾರೆ. ಅದರಿಂದ ಯಾವಾಗ ಇದು ಸಾಧ್ಯ? ನಿನ್ನ ಥಾಟನ್ನು ನೀನು ನೋಡೋದು ಕಲ್ತಿರಬೇಕು. ಫಸ್ಟ್ ಬೇಸಿಕ್ ಪಾಯಿಂಟು, ನಿನ್ನ ಥಾಟನ್ನು ನೀನು ನೋಡೋದು ಕಲ್ತ್ಬಿಟ್ಟ ಮೇಲೆ ಆವಾಗ ಯು ಕ್ಯಾನ್ ವಿತ್ಡ್ರಾ ಎಟ್ ಎನಿ ಟೈಮ್, ನೀವು ವಾಪಸ್ ಬರ್ಬೋದು. ಇಟ್ಸ್ ಎ ವೆರಿ ಗ್ರೇಟ್ ಟೆಕ್ನಿಕ್. ಬಟ್ ಅದು ಪ್ರಚಾರ ಆಗಲಿಲ್ಲ ಹೆಚ್ಚಿಗೆ ಏನದು ಅಂದರೆ, ಬೇರೆ ಕಡೆ ಆಯಿತು, ನಮ್ಮ ಇಂಡಿಯಾದಲ್ಲಿ ಆಗಲ್ಲ ಅನ್ನೋದು ಟ್ರೂತ್. ಇಟ್ ಈಸ್ ಮೋಸ್ಟ್ ಸೈಂಟಿಫಿಕ್. ನೀನು ಥಾಟಿಂದ ಡೋಂಟ್ ಫಾಲೋ ದ ಥಾಟ್ಸ್. ವಾಪಸ್ ಬಾ. ನೀನಾದ್ರೂ ಜೊತೆ ಇದ್ರೆ ಒಂದು ತಿಂಗಳು ನಿನ್ನ ಥಾಟಲ್ಲೇ ಇರ್ತೀಯ. ಬೇಕಾದ್ರೆ ನೀನು ವಾಪಸ್ ಬಂದ್ಬಿಡು ಥಾಟಿಂದವ. ಥಾಟಿಂದ ವಾಪಸ್ ಬಂದರೆ ಅದು ಸತ್ತೋಗುತ್ತೆ. ಸಪ್ರೆಸ್ ಮಾಡಬೇಕಾಗಿಲ್ಲ. ಇಲ್ಲೇ ಇರೋದು ನಮ್ಮ ಋಷಿಮುನಿಗಳ ಟೆಕ್ನಿಕ್ಕು. ಹಿಂದೆ ಮಾಡಿದ್ರಲ್ಲ, ಅವರೇನೋ ಎಲ್ಲ ಬರೀ ದೇವರು ಅಂತ ಕಾನ್ಸೆಪ್ಟ್ ತಂದುಬಿಟ್ರಲ್ಲ, ಸುಮ್ಮನೆ ಏನೋ ಮಾಡಿಬಿಡೋಕ್ಕೆ ಅಂತಂದಿಲ್ಲ. ಆಲ್ ದೀಸ್ ಸೈಕಲಾಜಿಕಲ್ ಆಸ್ಪೆಕ್ಟ್ಸ್ ದೇ ಹ್ಯಾವ್ ಸ್ಟಡಿಡ್. ಹಾಗಾದರೆ ಥಾಟಿಂದ ವಾಪಸ್ ಬರ್ಬೇಕಾದ್ರೆ ಏನು ಮಾಡಬೇಕು? ಥಾಟ್ನ ಫಾಲೋ ಮಾಡಬಾರ್ದು. ಹಾಗಾದ್ರೆ ಏನು ಮಾಡಬೇಕು? ಥಾಟನ್ನು ಫಾಲೋ ಮಾಡದೇ ಇರ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಈಗ ಮನಸ್ಸೇನು ಅಂದರೆ ಅದು ಆಲೋಚನೆ ಮಾಡುತ್ತೆ. ಮನುಷ್ಯನಿಗೆ ಆಲೋಚನೆನೇ ಇಲ್ಲದೆ ಇರೋದು ಎರಡೇ ಸ್ಥಿತಿನಲ್ಲಿ. ಒಂದು ಮೂರ್ಛೆ ರೋಗ ಬಂದಾಗ, ಇನ್ನೊಂದು ಸತ್ತಾಗ. ನೀನೆಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಕಲಿಸ್ಬಿಟ್ಟಿದ್ದೀನಿ ನಿನಗೆ. ಇನ್ನೆರಡು ಕ್ಲಾಸ್ ಮಾಡಿಬಿಟ್ರೆ ನೀನೇ ನನ್ನ ಜಾಗಕ್ಕೆ ಬಂದ್ಬಿಡ್ತೀನಿ. ಥಾಟ್ಸ್ ಬರದೇ ಇರೋದು ಮನುಷ್ಯನಿಗೆ ಎರಡೇ ಅವಸ್ಥೆಯಲ್ಲಿ. ಒಂದು ಮೂರ್ಛೆ ರೋಗ ಬಂದಾಗ, ನನ್ನ ಮಾತುಗಳು ಯಾವುದೂ ಅಲ್ಲ, ರಮಣ ಮಹರ್ಷಿಗಳೇನಿದೆ, ನಿಮಗೆ ಜಸ್ಟ್ ರಿಪೀಟಿಂಗ್. ಥಾಟ್ಸ್ ಬರೋದು ಬರದೇ ಇರೋದು ಎರಡೇ ಸಮಯದಲ್ಲಿ. ಒಂದು ಮೂರ್ಛೆ ರೋಗ ಬಂದಾಗ, ಇನ್ನು ಬೇರೆ ಟೈಮಲ್ಲಿ ಥಾಟ್ಸ್ ಬಂದೇ ಬರುತ್ತೆ. ಥಾಟ್ಸ್ ಬರದೇ ಇದ್ರೆ ಅದು ಮೈಂಡ್ ಅಂತ ಕರೆಯೋದಲ್ಲ. ಮೈಂಡ್ ಈಸ್ ನಥಿಂಗ್ ಬಟ್ ದ ಬಂಡಲ್ ಆಫ್ ಥಾಟ್ಸ್. ವಾಟ್ ಈಸ್ ಮೈಂಡ್ ಅಂತ ಬಿಗಿನಿಂಗಲ್ಲಿ ನಾನು ಅದೇ ಹೇಳಿದೆ. ವಾಟ್ ಈಸ್ ಮೈಂಡ್? ಮೈಂಡ್ ಈಸ್ ನಥಿಂಗ್ ಬಟ್ ದ ಬಂಡಲ್ ಆಫ್. ನಿಂಗೆ ಥಾಟ್ಸ್ ಬರ್ತಾರೆ ಮೈಂಡಲ್ಲಿ ಆಗುತ್ತೆ. ಥಾಟ್ಸ್ ಬಂದೇ ಬರುತ್ತೆ. ಇಲ್ಲಿ ತನ್ನದೇ ಆದ ಥಾಟ್ಸ್ ಬರ್ತಾ ಇದೆ, ಯಾವುದೋ ರೆಸ್ಪಾನ್ಸ್ ಟು ದ ಮೆಮೊರೀಸ್. ಅದನ್ನು ನಾನು ಅವಾಯ್ಡ್ ಮಾಡಿ ಬರಬೇಕಾದ್ರೆ ನನಗೇನು ಅಂದರೆ, ವಿ ಶುಡ್ ನಾಟ್ ಫಾಲೋ ದ ಥಾಟ್ಸ್. ವಿ ಶುಡ್ ನಾಟ್ ಫಾಲೋ ದ ಥಾಟ್ಸ್ ಅಂದ್ರೆ ಏನು ಬೇಕಾದ್ರೆ ಅಂದರೆ, ನೀನು ಅದಕ್ಕೆ ನಿನ್ನದೇ ಆದ ಒಂದು ಥಾಟ್ನ ಹುಟ್ಟಾಕಬೇಕು. ಆ ಥಾಟ್ನ ನೀನು ಬಿಟ್ಟು ಬರಬೇಕಾದ್ರೆ ಇನ್ನೊಂದು ಥಾಟ್ ಬೇಕು. ಅದು ಥಾಟ್ ಮೈಂಡ್ ಅಂದರೆ ಥಾಟ್ ಇರಲೇಬೇಕು. ಅದಕ್ಕೇನು ಮಾಡಬೇಕು? ನಮ್ಮದೊಂದು ಥಾಟ್ನ ಹುಟ್ಟಾಕಬೇಕು. ಆ ಥಾಟ್ ಹುಟ್ಟಾಕುವ ಪ್ರಕ್ರಿಯೆನೇ ನಾಮಸ್ಮರಣೆ. ಅದಕ್ಕೋಸ್ಕರ ಭಗವಂತನ ಕಾನ್ಸೆಪ್ಟ್ ತಂದರು ಇಲ್ಲಿ ಋಷಿಮುನಿಗಳು. ಈ ಪೂಜೆ ಪುನಸ್ಕಾರ
ಪಾರಾಯಣಗಳು ಯಾಕೆ ಮಾಡಿದ್ರು ಅಂದರೆ ಮನುಷ್ಯನನ್ನು ಶಾಂತಿಗೊಳಿಬೇಕಾದ್ರೆ ಈ ರೀತಿಯಾಗಿ ಅವನ ಥಾಟ್ಸಿಂದ ಹೊರಕ್ಕೆ ತಂದು ಅವನ ಸ್ಟ್ರೆಸ್ಸಿಂದ ಕಡಿಮೆ ಮಾಡಿ ಹೋಗಬೇಕು ಅಂತ. ಭಗವಂತ ಒಲಿತಾನೆ, ಅದು ಎರಡನೇ ಪ್ರಶ್ನೆ. ದಟ್ ಈಸ್ ಆಲ್ ಡಿವೈನ್ಗೆ ಸಂಬಂಧಪಟ್ಟಿದ್ದು. ಬಟ್ ಟು ಆಲ್, ಈವನ್ ದೋ ಹೂ ಡು ನಾಟ್ ಬಿಲೀವ್ ದ ಗಾಡ್ ಆಲ್ಸೋ, ದೇ ವಿಲ್ ಗೆಟ್ ದ ಪೀಸ್ ಓನ್ಲಿ ಬೈ ಡೂಯಿಂಗ್ ದೀಸ್ ಥಿಂಗ್ಸ್. ಹಾಗೆ ವಿ ಶುಡ್ ನಾಟ್ ಫಾಲೋ ದ ಥಾಟ್ಸ್. ಮತ್ತು ಅದನ್ನು ಥಾಟ್ಸ್ನ ಫಾಲೋ ಮಾಡದೇ ಇರಬೇಕಾದ್ರೆ ಅತ್ಯಂತ ಇದು ಮಾರ್ಗ. ಇದಕ್ಕೆ ಎಗೈನ್ ಎರಡು, ನಾನು ದೇವರಲ್ಲಿ ನಂಬಿಕೆ ಇಲ್ಲ ಅಂತೀನಿ, ನೀವು ಜಪ ಮಾಡು ಅಂತೀರಿ, ಐ ಡೋಂಟ್ ಬಿಲೀವ್ ದ ಗಾಡ್. ಓಕೆ, ಡೋಂಟ್ ವರಿ, ಐ ಡು ಅಕ್ಸೆಪ್ಟ್ ಇಟ್. ಆದರೆ ನೀನು ಹೊಸದಾದ ಒಂದು ಚಿಂತನೆಯನ್ನು ಶುರು ಮಾಡು. ಯಾಕೆ ವಿ ಶುಡ್ ರೂಟ್ ಇನ್ ದ ಗುಡ್ ಬುಕ್ಸ್ ಇದು ಅಂತಂದರೆ ಇದೇ ಉದ್ದೇಶಕ್ಕಾಗಿ. ಏನು ಅಂದರೆ ನೀನು ತಾನಾಗೇ ಬರ್ತಾ ಇರುತ್ತಲ್ಲ ಥಾಟ್ಸು, ಅದನ್ನು ಚಿಂತೆ ಅಂತ ಕರೀತಾರೆ. ನೀನೊಂದು ಥಾಟ್ ಹುಟ್ಟಾಕ್ತಿಯಲ್ಲ, ಅದನ್ನು ಚಿಂತನೆ ಅಂತ ಕರೀತಾರೆ. ಚಿಂತನೆಗೆ ಇಷ್ಟೇ ವ್ಯತ್ಯಾಸ. ಚಿಂತೆ ನಿನ್ನನ್ನು ಸಾಯಿಸತ್ತೆ, ಚಿಂತನೆ ನಿನಗೆ ಜೀವ ಕೊಡುತ್ತೆ. ನಿನಗೆ ಚಿಂತನೆಗಳನ್ನು ಶುರು ಮಾಡಬೇಕು. ಚಿಂತನೆಗಳು ಹೇಗೆ ಶುರುವಾಗುತ್ತೆ? ಆ ಥಾಟ್ಸ್ನ ಕಡಿಮೆ, ಒಟ್ಟಲ್ಲಿ ಥಾಟ್ಸ್ ಅಂತೂ ಬೇಕೇ ಬೇಕು. ಆ ಥಾಟ್ಸನ್ನು ಹಿಡ್ಕೊಂಡು ನಾನು ಸಾಯೋ ಬದಲು ನನ್ನದೇ ಹೊಸ ಥಾಟ್ಸ್ ಬಿಡ್ತೀನಿ. ಯಾವುದೋ ಒಂದು ಒಳ್ಳೆ ಬುಕ್ ಓದ್ತಾನೆ ನನಗಿಷ್ಟವಾದ್ದು. ಬಟ್ ಒಬ್ಬೊಬ್ಬರಿಗೆ ಒಂದೊಂದು ಪುಸ್ತಕ. ನನಗೆ ಸ್ಪಿರಿಚುವಲ್ ಬುಕ್ ಇಷ್ಟ ಆಗ್ಬೋದು, ಕೆಲವರು ಸ್ಪೋರ್ಟ್ಸ್ ಬುಕ್ ಇಷ್ಟ ಆಗ್ಬೋದು, ಕೆಲವು ಮ್ಯೂಸಿಕ್ ಬುಕ್ ಇಷ್ಟ ಆಗ್ಬೋದು, ಕೆಲವರು ಅಡುಗೆ ಮಾಡೋ ಬುಕ್ ಇಷ್ಟ ಆಗ್ಬೋದು. ಸುಮ್ಮನೆ ರೆಸಿಪಿ ಓದುತ್ತಲೇ ಇರ್ತಾರೆ, ಅಡುಗೆ ಮಾತ್ರ ಏನೂ ಮಾಡಲ್ಲ. ಎಂಜಾಯ್ ವಾಟ್ ಎವರ್ ಇಟ್ ಮೇ ಬಿ, ದೆನ್ ದ ಮೈಂಡ್ ಈಸ್ ಡೈವರ್ಟೆಡ್. ಹಾಗೆ ಆ ಮೈಂಡನ್ನು ಹಿಡಿಯೋದಿದೆಯಲ್ಲ, ದಟ್ ಈಸ್ ದ ರಿಯಲ್ ಟೆಕ್ನಿಕ್. 99% ಏನಪ್ಪ ಅಂದರೆ ನಮಗೇನೂ ಆಗಿರಲ್ಲ, ನಾವು ನಮಗೇನೋ ಆಗಿದೆ ಅಂದ್ಕೊಂಡ್ಬಿಡ್ತೀವಿ ಅಲ್ವೇನೆ ಮಕ್ಕಳೇ? ಆ್ಯಕ್ಚುಲಿ ವಿ ಆರ್ ನಾಟ್ ದಟ್. ನಾವು ಅನ್ಕೋತೀವಿ ಅಷ್ಟೇ. ಅಂದ್ಕೊಂಡಿದ್ರಿಂದ ಇಷ್ಟೆಲ್ಲ ಆಗಿರುತ್ತೆ. ಹೇಗೆ ಅನ್ಕೋತೀವಿ? ಒಂದು ಸಣ್ಣ ಕತೆ ಹೇಳ್ಬಿಟ್ಟು ಮುಗಿಸೋಣ. ನನ್ನನ್ನು ಯಾಕೆ ಮಾತಿಗೆ ಹೇಳಿದ್ದೀಯಾ? ನನಗೂ ರೆಸ್ಟ್ ಇರಲ್ಲ, ನಿನಗೂ. ಅವತ್ತು ರಾತ್ರಿ ಸತ್ಸಂಗ ಮುಗಿಸ್ಕೊಂಬಂದು ಸುಸ್ತಾಗಿ ಕೂತಿದ್ದೀನಿ ನಾನು. ಮಾತಿಗೆ ಶುರು ಮಾಡಿಬಿಟ್ರು. ರಾತ್ರಿ 12 ಗಂಟೆವರೆಗೆ ಕ್ಲಾಸ್ ತಗೊಂಡಿದ್ದಾಯ್ತು ಇವರಿಗೆ. ಕೊನೆಗೆ ಬೆಳಗ್ಗೆ ಹೇಳೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ಮಾತಿಗೆ ಶುರು ಮಾಡಿಸ್ಬಾರ್ದು ನನ್ನನ್ನು. ನನ್ನ ಪಾಡಿಗೆ ನನ್ನ ನೀರಕ್ಕೆ ಬಿಡಬೇಕು. ಮೈಂಡ್ ನೇಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಇಸ್ ಎ ವೆರಿ ಕಾಂಪ್ಲಿಕೇಟೆಡ್ ಇದು. ನೀನು ಇದೆಲ್ಲ ರಿಪೀಟ್ ಮಾಡ್ತೀನಿ, ಏನು ಅನ್ಕೋಬೇಡ. ಮೋಸ್ಟ್ ಆಫ್ ದ ಆಲ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್ ವಿತ್ ಮೈಂಡ್ ಓನ್ಲಿ. ಫಾರ್ ಎನಿಬಡಿ, ಎವ್ರಿಬಡಿ, ಆಲ್ಮೋಸ್ಟ್ ಆಲ್ ಪ್ರಾಬ್ಲಮ್ ಸ್ಟಾರ್ಟ್ಸ್ ವಿತ್ ದ ಮೈಂಡ್. ಇಫ್ ಎನಿಬಡಿ ಈಸ್ ಹ್ಯಾವಿಂಗ್ ದ ಪ್ರಾಬ್ಲಮ್ ಅಂದರೆ ಅದು ಮೈಂಡಿಂದಲೇ ಶುರುವುದು. ವೆದರ್ ಇಟ್ ಇಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆರ್ ಸೋಷಿಯಲ್ ಪ್ರಾಬ್ಲಮ್ ಆರ್ ಅಫಿಷಿಯಲ್ ಪ್ರಾಬ್ಲಮ್ ಆರ್ ಹೌಸ್ ಹೋಲ್ಡ್ ಪ್ರಾಬ್ಲಮ್, ಎನಿಥಿಂಗ್ ದಟ್ ಸ್ಟಾರ್ಟ್ಸ್ ವಿತ್ ದ ಮೈಂಡ್ ಓನ್ಲಿ. ವಿತೌಟ್ ಮೈಂಡ್ ದೇರ್ ಇಸ್ ನೋ ಪ್ರಾಬ್ಲಮ್. ಅದು ಮುಂದಕ್ಕೆ ಹೋಗೋಕ್ಕೆ ಮುಂಚೆ ಹೇಳ್ತೀನಿ, ನಮ್ಮ ಗುರುಗಳು ನನಗೆ ಹೇಗೆ ಟ್ರೈನಿಂಗ್ ಮಾಡಿದ್ರು ಅಂದರೆ ಇದೆಲ್ಲ ನಮಗೆ ಎಕ್ಸ್ಪ್ಲೈನ್ ಆದ. ನಾನು ನಿನಗೆ ಹೇಳಿದ್ದು ಒಂದು ಚೂರು, ನಮಗೆಲ್ಲ ಎಷ್ಟು ಎಕ್ಸ್ಪ್ಲೈನ್ ಮಾಡಿ ಅದನ್ನೆಲ್ಲ ಬಿಡಿಸಿ ಎಲ್ಲ ಹೇಳ್ತಾಯಿದ್ರು ಅಂದರೆ ಹೀಗೆ ಅವರೆಲ್ಲ ಹೇಳ್ತಾಯಿದ್ರು. ಆವಾಗ ನಾನು ಸ್ವಲ್ಪ ಆ್ಯಂಗ್ಸೈಟಿನೂ ಎಲ್ಲ ಸ್ವಲ್ಪ ತಿಳುವಳಿಕಸ್ತನಾಗೆ ಬಿಹೇವ್ ಮಾಡಿಬಿಟ್ಟು ಸೊ ವಿ ಹ್ಯಾವ್ ಟು ರೀಚ್ ದ ಥಾಟ್ಲೆಸ್ ಸ್ಟೇಟ್ ಅಲ್ವೇ ಸ್ವಾಮೀಜಿ ಇದೆ. ವಿ ಹ್ಯಾವ್ ಟು ರೀಚ್ ದ ಥಾಟ್ಲೆಸ್ ಸ್ಟೇಟ್. ಆವಾಗಲೇ ಈ ಮಾತು ಹೇಳಿದವರು. ನಾನ್ ಸೆನ್ಸ್. ಪದಗಳನ್ನು ಉಪಯೋಗಿಸುವಾಗ ಸರಿಯಾಗಿ ಉಪಯೋಗಿಸ್ಕೊ. ಥಾಟ್ಲೆಸ್ ಸ್ಟೇಟ್ ಬರೋದು 2 ಸರಿ. ಒಂದು ಮೂರ್ಛೆ ರೋಗ ಬಂದಾಗ, ಇನ್ನೊಂದು ಸರಿ ಸತ್ತಾಗ. ನೀನು ಹೇಳ್ತಿರೋದು ಕರೆಕ್ಟು, ಆದರೆ ಪದಪ್ರಯೋಗ ಸರಿ ಇಲ್ಲ. ನಾನು ಹೇಳ್ತಿರಲ್ಲ ಎಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಿ ಅಂತ ಎಷ್ಟು ತಿದ್ದಿದ್ದೀರ ನನ್ನನ್ನು ಅಂದರೆ, ನೀನು ಹೇಳ್ತಿರೋದು ಸರಿ, ಬಟ್ ಉಪಯೋಗಿಸ್ತಿರೋ ಪದಗಳು ಸರಿ ಇಲ್ಲ. ಇಟ್ ಈಸ್ ಥಾಟ್ಲೆಸ್ ಸ್ಟೇಟ್ ಅಲ್ಲ, ಇಟ್ ಈಸ್ ಥಾಟ್ ಫ್ರೀ ಸ್ಟೇಟ್. ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಥಾಟ್ಲೆಸ್ ಸ್ಟೇಟ್ ಆ್ಯಂಡ್ ಥಾಟ್ ಫ್ರೀ ಸ್ಟೇಟ್. ಸುಮಾರು ನಾನೇನು ಇಲ್ಲಿಗೆ ಬಂದು ಕೂತಿರೋದು ಹೀಗಲ್ಲಮ್ಮ. 15 ವರ್ಷ ತಿರುಗಿಸಿ ಜರಡಿ ಆಡಿ ತಿರುವಿ ಕಳಿಸಿರೋದು ಇಲ್ಲಿಗೆ ಜಗನ್ಮಾತೆ. ದಟ್ ಈಸ್ ದ ನೇಚರ್ ಆಫ್ ಮೈಂಡ್. ಒಬ್ಬ ಬಾಂಬೆಲಿದ್ದ, ಅವನಿಗೆ ಬೇಕಾದಷ್ಟು ಇಂಡಸ್ಟ್ರಿ ಎಲ್ಲ ಇತ್ತು. ಕ್ರೋರ್ ಮಿಲಿಯನರ್ ಅಂತ ಕರೀತಾರಲ್ಲ ಅಂಥವನು. ಅವನು ಸ್ವಲ್ಪ ಈ ರಾಮಕೃಷ್ಣ ಆಶ್ರಮ, ಈ ಚಿನ್ಮಯ ಮಿಷನು ಇದಕ್ಕೆಲ್ಲ ಓಡಾಡ್ತಾ ಇದ್ದ. ಅವನು ಅನ್ನಿಸ್ತಾ ಇತ್ತು, ನಾನು ಯಾಕೆ ಒಂಥರ ಸ್ಪಿರಿಚುವಲ್ಲಾಗಿ ಆಗಬಾರ್ದು ಅಂತ. ಆಮೇಲೆ ಒಂದಿನ ಅವನಿಗೆ ಅನ್ನಿಸ್ತು, ನನಗೆ ಇಷ್ಟೆಲ್ಲ ಆಸ್ತಿ ಇದೆ. ಹಲೋ, ಹೇಳ್ಬಿಟ್ಟ.
ರಾತ್ರಿಗೆ ಊಟಕ್ಕ ಏನು ಮಾಡ್ತೀಯ ಮಗಳೇ? ಬಕ್ರಿ ಅದೇ ಕಡಿಯೋಕ್ಕಾಗದೆ ಇರುತ್ತಲ್ಲ ರೊಟ್ಟಿ. ದೋಸೆ ಹಿಟ್ಟು ನೆನೆಸಿದೀಯಾ? ದೋಸೆ ಹಿಟ್ಟಿದ್ರೆ ಅದ್ರ ಜೊತೆ ಒಂಚೂರು ಉಪ್ಪಿಟ್ಟು ಮಾಡು. ಓಕೆ ಓಕೆ ಓಕೆ. ಹ್ಞೂ ಪುಟ್ಟ, ಊಟ ಆಯಿತು, ಮಲಗಕ್ಕೆ ಬಿಡಲಿಲ್ಲ, ಆಗಲೇ 4 ಕಾಲ ಆಯಿತು. ಈಗ ಸಂಧ್ಯನ್ಗಿನ ಮೇಲೆ ಬಾರ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ. ಶಿ ಆಲ್ವೇಸ್ ನನ್ನ ಮಾತು ಕೇಳೋಳೆ ಅವಳು. ಹಾಗೆ ಪುಟ್ಟ. ಅವನಿಗೆ ಮಿಲಿನಿಯರ್ಗೆ ಅನ್ನಿಸ್ತು ಸ್ವಲ್ಪ ನಾನು ಸ್ಪಿರಿಚುವಲ್ ಮುಂದುವರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಒಂದಿನ ಇದಕ್ಕಿದ್ದ ಹಾಗೆ ಅನ್ನಿಸ್ಬಿಡ್ತು, ನಾನು ಯಾಕೆ ಆತ್ಮಜ್ಞಾನಿ ಆಗಬಾರ್ದು ಅಂತ. ಆಮೇಲೆ ಯಾರೋ ಒಂದು ಅಡ್ರೆಸ್ ಕೊಟ್ಟರು, ಹೀಗೆ ಮೈಸೂರು ಹತ್ರ ಹಿನ್ಕಲ್ಲಿದೆ, ಅಲ್ಲೊಬ್ಬರು ಗುರೂಜಿ ಇದ್ದಾರೆ, ನೀವು ಬಹಳ ಫೇಮಸ್ ಗುರೂಜಿ, ಈಗೆಲ್ಲ ಬೆಂಗಳೂರಲ್ಲಿ ಹೋದರೆ 1000 ಜನ ಸೇರ್ತಾರೆ ಅವರಿಗೆ, ಅವ್ರ ಹತ್ರ ಹೋದರೆ ನಿಮ್ಗೆ ಆತ್ಮಜ್ಞಾನ ಕೊಡ್ತಾರೆ. ತಮಾಷೆ ಹೇಳಿದೆ ಬಿಡು. ಒಟ್ನಲ್ಲಿ ಸಂಬಡಿ ಹ್ಯಾಸ್ ಗೈಡೆಡ್ ದಟ್ ನಿಯರ್ ಬ್ಯಾಂಗ್ಳೂರ್ ದೇರ್ ಇಸ್ ಎನ್ ಆಶ್ರಮ್, ಒಬ್ಬ ಗುರೂಜಿ ಇದ್ದಾರೆ, ನೀವು ಹೋದರೆ ಆತ್ಮಜ್ಞಾನ ಕೊಡ್ತಾರೆ, ಹೋಗಿ ಬನ್ನಿ ಅಂತ. ದೆನ್ ಹಿ ಸ್ಟಾರ್ಟೆಡ್ ಹಿಸ್ ಫ್ಲೈಟ್ ಆ್ಯಂಡ್ ಕಮ್ ಟು ಬ್ಯಾಂಗ್ಳೂರ್. ಆಮೇಲೆ ಅವರ ಆಶ್ರಮ ಇರೋದೆಲ್ಲ ದೂರ 40 ಕಿಲೋಮೀಟರ್ಸ್ ಇವೆ. ನಾನಲ್ಲಮ್ಮ, ಸುಮ್ಮನೆ ಬೆಕ್ಕಸ್ಗೆ ಬ್ಯಾಂಕ್ ನೋಡ್ತಾ ಇದ್ದೆ ಇದು. ಆಮೇಲೆ ಸ್ವಲ್ಪ ದುಡ್ಡೆಲ್ಲ ತಗೊಂಡು ಹೋಗಿದ್ದ. ಸ್ವಾಮೀಜಿದು ಒಂದು ಆಶ್ರಮ ಇತ್ತು, ಹೋದ ದುಡ್ಡೆಲ್ಲ ಇಟ್ಟ ನಮಸ್ಕಾರ ಮಾಡ್ದ. ಸ್ವಾಮೀಜಿ ಏನಪ್ಪ ಅಂದರು, ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಐ ಆಮ್ ಎ ಮಿಲಿಯನಿಯರ್, ಐ ಆಮ್ ಹ್ಯಾವಿಂಗ್ ಎ ಗುಡ್ ಫ್ಯಾಮಿಲಿ, ಆದರೆ ನನಗೆ ಆತ್ಮಜ್ಞಾನ ಇಲ್ಲ. ತಾವು ನಮಗೆ ಆತ್ಮಜ್ಞಾನ ಕೊಟ್ಬಿಟ್ರೆ ನಾನು ಜೀವನ ಪರ್ಫೆಕ್ಟ್ ಆಗಿಬಿಡುತ್ತೆ, ತಾವು ನನಗೆ ಆತ್ಮಜ್ಞಾನ ಕೊಡಬೇಕು. ಗುರುಗಳಂತಾರೆ ಇರಲಿ ಅಂತಂದ್ಬಿಟ್ಟು ಆಗಲಿ, ನೀನು ಸ್ವಲ್ಪ ದಿನ ನಮ್ಮ ಆಶ್ರಮದಲ್ಲಿರಬೇಕಾಗತ್ತೆ ಅಂದರು. ಇಲ್ಲ ಸ್ವಾಮೀಜಿ, ನಾನು ಇಂಡಸ್ಟ್ರಿಯಲಿಸ್ಟು, ಹಾಗೆ ಹೆಚ್ಚು ದಿನ ಆಗಕ್ಕಾಗಲ್ಲ, ಮ್ಯಾಕ್ಸಿಮಮ್ ನಾಳೆ ಮಧ್ಯಾಹ್ನದವರೆಗೆ ಇರ್ಬೋದು, ತಾವು ಅಷ್ಟರೊಳಗೆ ನನಗೆ ಆತ್ಮಜ್ಞಾನ ಕೊಟ್ಟರೆ ನಾನು ಹೊರಟೋಗ್ತೀನಿ, ನಾನು ಪುನೀತನಾಗ್ತೀನಿ, ನನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ತೀನಿ, ದಯವಿಟ್ಟು ನೀವು ನನಗೆ ಆತ್ಮಜ್ಞಾನ ಕೊಟ್ಬಿಡಿ. ಗುರುಗಳಂದರು, ಅಷ್ಟೇ ತಾನೇ, ಇಟ್ ಈಸ್ ಸೋ ಈಸಿ, ವೈ ಯು ಆರ್ ಬಾದರಿಂಗ್ ಫಾರ್ ದಟ್. ನಾಳೆ ಫ್ಲೈಟ್ ಎಷ್ಟೊತ್ತಿಗೆ? ಸ್ವಾಮೀಜಿ 12 ಗಂಟೆಗೆ, ಬಟ್ ನಿಮ್ಮ ಆಶ್ರಮದಿಂದ ಹೋಗ್ಬೇಕಾದ್ರೆ ಇಟ್ ಟೇಕ್ಸ್ ಟೈಮ್, ನಾನು ಅಟ್ಲೀಸ್ಟ್ ನಾವಿಲ್ಲಿ ಬಿಡಬೇಕಾದ್ರೆ 10 o'clock ಬಿಡಬೇಕು, ಈವನ್ 9ಗೆ ಬಿಟ್ಟರೆ ಅನುಕೂಲ ಆಗುತ್ತೆ, ಯಾಕೆಂದರೆ ಅಲ್ಲಿ ಚೆಕ್ಔಟ್ ಎಲ್ಲ ಇದೆ. ಓಕೆ, ನೋ ಪ್ರಾಬ್ಲಮ್, ಯು ಡೂ ಒನ್ ಥಿಂಗ್, ನಾಳೆ ಬೆಳಗ್ಗೆ 7 ಗಂಟೆಗೆ ಸ್ನಾನ ಮಾಡ್ಕೊಂಬ, ಆತ್ಮಜ್ಞಾನ ಕೊಡ್ತೀನಿ, ನೀನು ಹೋಗ್ಬಿಡುವಂತೆ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಇಷ್ಟೊಂದು ಸಂಪತ್ತು, ಇಷ್ಟು ಇಂಡಸ್ಟ್ರೀಸು, ಇಷ್ಟೊಂದು ರೆಕಗ್ನೇಷನ್ ಇರುವ ನನಗೆ ಆತ್ಮಜ್ಞಾನವನ್ನು ಸಿಕ್ಬಿಟ್ರೆ, ಓ ರಾತ್ರಿ ಇಡೀ ಕನಸು ಕಾಣ್ತಾ ಇದ್ದಾನೆ, ನಿದ್ದೆ ಬರಲಿಲ್ಲ ಅವನಿಗೆ. ಆತ್ಮಜ್ಞಾನಿಯ ಮೇಲೆ ಏನಾಗಿದೆ ನೋಕೆ ನಿನಗೂ ಆತ್ಮಜ್ಞಾನಿ ಮೈಲಿನೇ ಏನು ಮಾಡ್ತೀನಿ ಅಂತ ಭಾರಿ ಕನಸ್ಕೊಂಡ. ಬೆಳಗ್ಗೆ ಬೇಗ ಸ್ನಾನ ಮಾಡ್ದ, ಪಂಚಗಿಂಚೆ ಎಲ್ಲ ಉಟ್ಕೊಂಡ, ಕ್ಲೀನಾಗಿ ವಿಭೂತಿ ಪಟ್ಟೆ ಬಳ್ಕೊಂಡ. 7 ಗಂಟೆ ಆಗೋದೇ ಕಾಯ್ತಾ ಇದ್ದ. ಓಡ್ ಹೋದ ಗುರುಗಳ ಹತ್ರ, ಸ್ವಾಮೀಜಿ ಐ ಆಮ್ ರೆಡಿ, ನಾವು ಆತ್ಮಜ್ಞಾನ ಕೊಟ್ಟೆ, ನಾ ಹೊರಟಿರ್ತೀನಿ ಅಂತ. ಬರೀ ಏನು, ಇಟ್ ಇಸ್ ಎ ಸಿಂಪಲ್ ಪ್ರೋಸೆಸ್, ನಥಿಂಗ್ ಟು ವರಿ. ನೀನು ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ಸ್ವಾಮೀಜಿ ನಾವು ನಾರ್ತ್ ಇಂಡಿಯನ್ಸು ಚಾಯ್ ಕುಡಿಯೋದು, ನಾವು ಕಾಫಿ ಕುಡಿಯೋಲ್ಲ. ಓಕೆ, ನೋ ಪ್ರಾಬ್ಲಮ್, ನಮ್ಮ ಕ್ಯಾಂಟೀನ್ ಇದೆ ನೋಡಲ್ಲೇ, ಹೋಗು, ಯು ಹ್ಯಾವ್ ಯುವರ್ ಟೀ ಆ್ಯಂಡ್ ಚಾಯ್ ಆ್ಯಂಡ್ ಕಮ್, ದೆನ್ ಐ ವಿಲ್ ಗಿವ್ ಯು ಆತ್ಮಜ್ಞಾನ. ನಿಮಗೆ ಸ್ವಾಮೀಜಿ ತಾವು ಈಗಲೇ ಕೊಟ್ಬಿಡಿ, ನಾವು ಹೋಗ್ತಾ ಚಾಯ್ ಕುಡ್ಕೊಂಡು ಹೋಗ್ತೀನಿ. ಹಾಗಲ್ಲ, ಆಶ್ರಮದ ಪಾಲಿಸಿ ಹಾಗಲ್ಲ. ಫಸ್ಟ್ ಯು ಹ್ಯಾವ್ ದ ಚಾ, ಗೋ, ತಕ್ಷಣ ಬಂದುಬಿಡು. ಬಂದ ತಕ್ಷಣ ಜಸ್ಟ್ ವಿತಿನ್ 1 minute ಬಂದುಬಿಡ್ತೀನಿ ಗುರೂಜಿ, 1 minute ಚಾಯ್ ಕುಡ್ಕೊಂಬರ್ತೀನಿ. ಹೋಗ್ತಾ ಇದ್ದ 1 minute. ಎಸ್ ಗುರೂಜಿ, ಏನಿಲ್ಲ, ನೀನು ಟೀ ಕುಡಿತೀಯಲ್ವಾ? ಎಸ್ ಗುರೂಜಿ, ಟೀನೇ ಕುಡಿಯೋದು. ನೀನು ಕುಡಿಯುವಾಗ ಒಂಟೆ ಜ್ಞಾಪಿಸ್ಕೋಬೇಡ. ಒಂಟೆ ಅಂದರೆ ಕ್ಯಾಮಲ್ ಇರುತ್ತಲ್ಲ, ಇವನು ಇದುವರೆಗೂ ಎಷ್ಟು ಲೀಟ್ರು ಎಷ್ಟು ಟನ್ ಕುಡಿದಿದ್ದಾನೋ ಒಂದಿನೂ ಹೊಟ್ಟೆ ಜ್ಞಾಪಿಸ್ಕೊಂಡಿಲ್ಲ. ಇವತ್ತು ಇದಕ್ಕಿದ್ದಾಗೆ ಇವ್ರು ಹೇಳ್ತಾ ಇದ್ದಾರೆ, ನೀನು ಟೀ ಕುಡಿಯುವಾಗ ಒಂಟೆ ಜ್ಞಾಪಿಸ್ಕೋಬೇಡ, ಒಂಟೆ ಜ್ಞಾಪಿಸ್ಕೊಳ್ಳದೆ ನೀನು ಟೀ ಕುಡ್ಕೊಂಡು ಬಂದ್ಬಿಡು, ಆತ್ಮಜ್ಞಾನ ಕೊಟ್ಬಿಡ್ತೀನಿ, ಹೋಗ್ಬಿಡು. ಇವನಲ್ಲಿ ಕ್ಯಾಂಟೀನಲ್ಲಿ ಹೋಗಿ ಅವರು ಟೀ ಬಡಿತಾ ಇದ್ದಾನೆ, ಹಿಂಗೆ ಅಂತ್ತಾ ಇದ್ದಾನೆ, ಅದು ನೋಡ್ತಾ ಇದ್ರೆ ಹೊಟ್ಟೆ ಜ್ಞಾಪಕ ಬರ್ತಾ ಇದೆ. ಆಮೇಲೆ ಎಗ್ ಚಾಯ್ ಟಕ್ ಅಂತ ಇವ್ನು ತಂದಿಡ್ತಾನೆ, ನೋಡಿದ ತಕ್ಷಣ ಒಂಟೆ ಜ್ಞಾಪಕ ಬರ್ತಾ ಇದೆ. ನೋ, ಈ ಚಾಯ್ ಬೇಡ ಅಂತಾನೆ.
ಇನ್ನೊಂದು ತರ್ತಾನೆ, ಅಲ್ಲೂ ಒಂಟೆ, ಇಲ್ಲೇ ತಂದು ಇಡುತ್ತೆ. ಇದು 100 ಟೀ ಕಪ್ಪಿದ್ರು 100ರಲ್ಲೂ ಚಾಯ್ ಒಂಟೆ ಆಗುತ್ತೆ. ಕೊನೆಗೆ ಸುಸ್ತಾಗಿ ವಾಪಸ್ ಬರ್ತಾನೆ. ಗುರೂಜಿ, ಹ್ಯಾಡ್ ಯುವರ್ ಚಾಯ್? ಸಾರಿ ಗುರೂಜಿ, ಆಗಲಿಲ್ಲ. ಯಾಕೆ 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 ಟೀ ಚಾಯ್ ಕುಡಿಲಿಲ್ಲ ನೀನು? ಅಲ್ಲ, ಚಾಯ್ ಕುಡಿಬೋದಿತ್ತು, ನೀವು ಹೇಳ್ಬಿಟ್ರಲ್ಲ ಒಂಟೆ ಜ್ಞಾಪಕ ಬರಬಾರ್ದು ಅಂತ. ಆದರೆ ನಾನು ಯಾವ ಚಾಯ್ ನೋಡಿದ್ರು ಒಂಟೆ ಜ್ಞಾಪಕ. ಪಾಪ ಇದುವರೆಗೂ ಅವ್ನಿಗೆ ಯಾವತ್ತೂ ಒಂಟೆ ಜ್ಞಾಪಕ ಬಂದಿಲ್ಲ. ಆಮೇಲೆ ಗುರೂಜಿ ಹೇಳಿದ್ರು, ಓ ಇಸ್ ಇಟ್ ಸೊ, ಯು ಡೂ ಒನ್ ಥಿಂಗ್ ದೆನ್, ಯು ಗೋ ಹೋಮ್ ನೌ. ಯಾವತ್ತು ನೀನು ಟೀ ಕುಡಿದಾಗ ನಿನಗೆ ಒಂಟಿಗೆ ಜ್ಞಾಪಕ ಬರಲ್ಲ, ಅವತ್ತು ನನ್ನ ಹತ್ರ ಆತ್ಮಜ್ಞಾನ ಕೊಡ್ತೀನಿ. ಅಂದರೆ ಅವನ ಜೀವನದಲ್ಲಿ ಮತ್ತೆ ಬರಲೇ ಇಲ್ಲ. ಯಾಕೆಂದ್ರೆ ಟೀ ನೋಡಿದಾಗಲೇ ಅವ್ನು ಟೀ ಕುಡಿಯೋದೇ ಇರಲಿಲ್ಲ, ಟೀ ಕುಡಿದಾಗಲೆಲ್ಲ ಅವನಿಗೆ ಒಂಟೆ. ದಿಸ್ ಈಸ್ ಹೌ ಅವರ್ ಮೈಂಡ್ ಪ್ಲೇಸ್. ದಿಸ್ ಈಸ್ ಹೌ ಆ್ಯಕ್ಚುಲಿ ಅವನ ಮನಸ್ಸಲ್ಲಿ ಇರಲಿಲ್ಲ. ಎಷ್ಟು ಟನ್ಗಟ್ಟಲೆ ಲೀಟ್ರುಗಟ್ಟಲೆ ಕೊಟ್ಟಿದ್ದೀನ ಯಾವತ್ತೂ ಒಂಟೆ ಜ್ಞಾಪಕ ಇಟ್ಕೊಂಡಿದ್ದಿಲ್ಲ. ಬಟ್ ಒನ್ಸ್ ಯು ಫೀಡ್ ಸಮಥಿಂಗ್, it goes on repeating. That is why we should be very careful what data we are feeding. Actually nothing is there. ನಾವು ಫೀಡ್ ಮಾಡಿ ಮಾಡ್ಕೋತಿರೋದೇ ಹೊರತು ಒಳಗಡೆ ಏನೂ ಇಲ್ಲ, ತಿರುಳಿಲ್ಲ. ಅಯ್ಯೋ ಸ್ವಾಮೀಜಿ, ನನಗೆ ಕಷ್ಟ, ನನಗಾಗಲ್ಲ, ನನಗೇನೇನೋ ಆಗ್ತಿದೆ, ಏನೂ ಆಗಿಲ್ಲ ಒಳಗಡೆ. ನೀನು ಒಂಟೆ ಬಡಿಸ್ಕೊಳ್ತಿದೀಯಾ? ಒಂಟೆ ಬಿಟ್ಬಿಡು, ನಿಂಗೆ ಚಾಯ್ ಕುಡಿ. ಇಲ್ಲ, ಆಗಲ್ಲ, ಅದಷ್ಟು ಸುಲಭ ಅಲ್ಲ, ಒಂಟೆ ಬಿಡೋಕ್ಕಾಗಲ್ಲ. ದಿಸ್ ಇಸ್ ಹೌ ಆಲ್ವೇಸ್ ದ ಮೈಂಡ್ ಪ್ಲೇಸ್ ಇನ್ ಈಚ್ ಇಂಡಿವಿಜುವಲ್. ಪ್ರತಿಯೊಬ್ಬರೂ ಅಲ್ಲಾಡ್ಸೋದಿದೆ. ಅದಕ್ಕೆ ಆ ಮೈಂಡ್ ಸ್ಟಡಿ ಮಾಡಿ, ಮೈಂಡನ್ನು, ಇದೆಲ್ಲ ಭಗವದ್ಗೀತೆಯಲ್ಲಿ ಇರೋದೇ, ನಾನೇನು ಹೊಸ ಕಾನ್ಸೆಪ್ಟ್ಸ್ ಏನೂ ಇಲ್ಲ, ಅದನ್ನು ಕೋಟ್ ಮಾಡಲಿಲ್ಲ ನಿನಗಷ್ಟೇ. ಹಾಗಾಗಿ ವಿ ಶುಡ್ ವೆಲ್ ಬಿ ಕೇರ್ಫುಲ್ ವಾಟ್ ಡೇಟಾ ವಿ ಆರ್ ಫೀಡಿಂಗ್ ಇಟ್. ಇಫ್ ಯು ಫೀಡ್ ದ ಕರೆಕ್ಟ್ ಡೇಟಾ, ದೆನ್ ದ ಥಿಂಗ್ಸ್ ವಿಲ್ ಬಿ ಆಟೋಮೆಟಿಕಲಿ ರೈಟ್. ಬಟ್ ನಾವು ದೊಡ್ಡ ತಪ್ಪೇನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ದೊಡ್ಡ ಈಗ ನನಗೆ ಗೊತ್ತು ನನ್ನ ಡೇಟಾ ಕರೆಕ್ಟಾಗಿಲ್ಲ ಅಂತ, ಆದರೆ ಅದೇ ಡೇಟಾ ಮತ್ತೆ ಫೀಡ್ ಮಾಡ್ತೀವಿ. ಅದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತು ಇನ್ನೂ ಜಾಸ್ತಿ ಬರುತ್ತೆ. ಯಾವುದ ಕೊಳೆಯನ್ನು ತೆಗಿಬೇಕಾಗಿತ್ತೋ ಆ ಕೊಳೆನ ತೆಗಿತಾ ಇಲ್ಲ. ಇನ್ಸ್ಟೆಡ್ ಆಫ್ ಆ ಕೊಳೆಯನ್ನು ನೆನೆಸ್ಕೊಂಡು ಮತ್ತೆ ಇನ್ನಷ್ಟು ಕೊಳೆ ಮಾಡ್ತೀವಿ. ಮತ್ತು ಸರಿಯಾಗಬೇಕು ಅಂತೀವಿ, ಹೋಗಿಟ್ಕೊಡ್ರಿ. This is where actually each individual fails. So to pass over it, we have to feed the correct data. To feed the correct data, ನೀನಿಲ್ಲ ಭಗವಂತನ ಮೇಲೆ ನಂಬಿಕೆ ಇದ್ರೆ ಒಂದಿಷ್ಟು ಜಪ ಗಿಪ ಮಾಡು. ಇಲ್ಲದೇ ಇದ್ರೆ ನಿಂಗೆ ಯಾವುದಾದ್ರು ಗುಡ್ ಬುಕ್ಸ್, ಯಾಕೆ ಒಳ್ಳೆ ಪುಸ್ತಕ ಓದು, ಒಳ್ಳೇದು ಇದು ಹೇಳ್ತಾರೆ ಅಂತ ಹೇಳಿದ್ರೆ ಏನು ಇವನು ಒಳ್ಳೆ ಮನುಷ್ಯನಾಗ್ತಾನೆ ಅಂತಲ್ಲ. ನೀನು ಸರಿ ಆಗ್ತೀಯ, ನಿನ್ನ ಮೈಂಡ್ ಸರಿ ಆಗುತ್ತೆ. ಒನ್ಸ್ ಯುವರ್ ಮೈಂಡ್ ಇಸ್ ಸೆಟ್ ರೈಟ್, ಇದೆ 99.99999% ಏನಾಗುತ್ತೆ ಗೊತ್ತಾ? ಮೆಡಿಕಲ್ ರಿಪೋರ್ಟ್ ಸೇಸ್ ಹಾವು ಕಡಿದು ವಿಷ ಏರಿ ಸತ್ತವರ ಸಂಖ್ಯೆಗಿಂತ ಹಾವು ಕಡಿದಾಗ ಭಯಕ್ಕೆ ಸತ್ತವರ ಸಂಖ್ಯೆಯೇ ಜಾಸ್ತಿ. ದಿಸ್ ಇಸ್ ನಾಟ್ ಮೈ ರಿಪೋರ್ಟ್, ದಿಸ್ ಇಸ್ ದ ಮೆಡಿಕಲ್ ರಿಪೋರ್ಟ್ ಸೇಸ್. ಹಾವು ಕಡಿದು ವಿಷ ಏರಿ ಸತ್ತವರು ತುಂಬ ಕಡಿಮೆ. ಆ ಹಾವು ಕಡಿತು ಅಂದಿದ್ದಕ್ಕೆ ಅವ್ನು ಸತ್ತೋಗ್ಬಿಡ್ತಾನೆ. ನಮ್ಮ ಕರೋನಾದಲ್ಲೂ ಆಗಾಯಿತು. ಮೆನಿ ಪೀಪಲ್ ಡೈಡ್ ಬಿಕಾಸ್ ನಮ್ಮ ಈ ಟಿ ವಿ ಮಾಧ್ಯಮಗಳಲ್ಲಿ ಅದನ್ನು ನೋಡಿ ಹೈಲೈಟ್ಸ್ ಮಾಡಿ ಅನೇಕರಿಗೆ, ಇವನ್ ಯಂಗ್ಸ್ಟರ್ಸ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಏನಿದೇನು ನಾವು ಹೊಸ್ತಲ್ಲ, ಹಿಂದೇನೂ ಬರ್ತಿತ್ತು, ಪ್ಲೇಗು ಅದು ಎಲ್ಲ ಬರ್ತಿತ್ತು. ಅವಾಗ ಟಿ ವಿ ಇರಲಿಲ್ಲ, ಬಚಾವಾದರು. ಅದು ನೋಡಿ, ಅದಕ್ಕೆ ಯಾಕೆ ಅಂತ ಹೇಳಿದ್ರೆ, ವಾಟ್ ವಿ ಆರ್ ಗೋಯಿಂಗ್ ಟು ಫೀಡ್ ಟು ಅವರ್ ಮೈಂಡ್, ದಟ್ ಪ್ಲೇಸ್ ಎ ವೆರಿ 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 ವೈಟಲ್ ರೋಲ್, ವೆರಿ ವೈಟಲ್ ರೋಲ್, ವೆರಿ ವೈಟಲ್ ರೋಲ್. ಅದರಿಂದ ವಿ ಶುಡ್ ಆಲ್ವೇಸ್ ಕ್ರೀಪ್. ಮತ್ತು ಅದನ್ನೇ ಹಾಗೆ ಆಗುತ್ತೆ, ಏನೂ ಆಗಿರಲ್ಲ, ಹೀಗೆ ಹಾಗೆ ಹಾಗೆ ಹೀಗೆ, ಅಯ್ಯೋ come out of it. How to come out of it? Take a new track. ಅಷ್ಟೇ. Until and unless you take a new track, you cannot come out of the old track. ಅಲ್ವೇಕಂದ ಆ ಕಡೆ ಟರ್ನ್ ಆಗಬೇಕು ಅಂದರೆ ಹೈವೇಯಿಂದ ಕೆಳಕ್ಕೆ ಇಳೋ. ನಾನು ಹೈವೇಯಿಂದ ಕೆಳಕ್ಕೆ ಇಳಿಲ್ಲ, ಆ ಕಡೆ ಹೋಗ್ಬೇಕು ಅಂದರೆ ಹೋಗುತ್ತಲೇ ಇರ್ತೀಯ. ಇಫ್ ಯು ವಾಂಟ್ ಟು ಚೇಂಜ್ ಯುವರ್ ಟ್ರ್ಯಾಕ್, ಯು ಹ್ಯಾವ್ ಟು ಗೆಟ್ ಡೌನ್ ಆ್ಯಂಡ್ ಟೇಕ್ ಎ ಟರ್ನ್. ದಿಸ್ ಈಸ್ ಲೈಫ್. ಚೆನ್ನಾಗಿತ್ತೆ ಕ್ಲಾಸು? ದಿಸ್ ಈಸ್ ಲೈಫ್ ಫಾರ್ ಎವ್ರಿಬಡಿ. ಲಾಸ್ಟ್ ನಾನು ನಿಲ್ಲಿಸ್ಲಾ? ಇನ್ನು ಸಂಗಮೇಶನ ಬಂದಿಲ್ಲ ಅಪ್ಪಾಜಿ. I will tell you one more incident and I stop. I think I will stop. I think I can stop. ಇಂಗ್ಲೆಂಡಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಒಬ್ಬ ಕೈದಿ ಮರಣದಂಡನೆ ಶಿಕ್ಷೆ ಗುರಿಪಡಿಸಿದ್ರು.
ಆ ಕೈದಿಗೆ ಮರಣದಂಡನೆ ಕೊಡುವಾಗ ಈ ಎ ಟೀಮ್ ಆಫ್ ಡಾಕ್ಟರ್ಸ್ ವೆಂಟ್ ಟು ದ ಕ್ವೀನ್ ಆ್ಯಂಡ್ ರಿಕ್ವೆಸ್ಟೆಡ್, ನಾವೊಂದು ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ, ಹೇಗಿದ್ರು ಅವನ್ನ ನೀವು ಗಲ್ಲಿಗೆ ಏರಿಸ್ತಾ ಇದ್ದೀರಿ, ಯು ಅಲೋ ಅಸ್ ಎ ಚಾನ್ಸ್ ಟು ಕಂಡಕ್ಟ್ ಅವರ್ ಎಕ್ಸ್ಪೆರಿಮೆಂಟ್ ಅಂತ. ಓಕೆ ಅಂತಾರೆ. ಹೇಗಿದ್ರು ಅವನ್ನ ಸಾಯಿಸುತ್ತಾನೆ, ಇನ್ನು 15 ದಿನಕ್ಕೆ ಅವನು ನೇಣಿಗೆ ಹಾಕಬೇಕಾಗಿತ್ತು, ಸಾಯಿಸಬೇಕಾಗಿತ್ತು. ಆಮೇಲೆ ಇವರೇನಿಲ್ಲ, ಎ ಟೀಮ್ ಆಫ್ ಡಾಕ್ಟರ್ಸ್ ಜೈಲಿಗೆ ಹೋದರು, ಅವರಿಗೆಲ್ಲ ಪರ್ಮಿಷನ್ಸ್ ಎಲ್ಲ ಸಿಕ್ಬಿಟ್ಟಿತ್ತು. ಹೋದರು, ಇವನಿಗೆ ಹೇಳಿದ್ರು, ಆ ಕೈದಿ ಇರ್ತಾನಲ್ಲ ಅವನಿಗೆ ನೇಣು ಹಾಕಬೇಕಲ್ಲ, ಅವನಿಗೆ ನೋಡಪ್ಪ ನಿನಗೆ ಮರಣದಂಡನೆ ಆಗಿರೋದು ನಿನಗೆ ಗೊತ್ತಿದೆ, ಇನ್ನು 15 ದಿನಕ್ಕೆ ನಿನ್ನನ್ನು ಗಲ್ಲಿಗೆ ಹಾಕ್ತಾರೆ, ಆದರೆ ಈ ಸರಿ ನಾವು ನಿನ್ನನ್ನು ಗಲ್ಲಿಗೆ ಹಾಕಲ್ಲ, ನಾವು ಬಂದು ಒಂದು ಇಂಜೆಕ್ಷನ್ ಕೊಡ್ತೀವಿ, ನೀನು ಇಂಜೆಕ್ಷನ್ ಕೊಟ್ಟ ತಕ್ಷಣ ಸತ್ತು ಹೋಗ್ತೀಯ, ಅದರಿಂದ ನಿಂದೇನಾದ್ರು ಕೋರಿಕೆಗಳಿದ್ದರೆ ನೆನೆಸ್ಕೊ ಅಂತ. ಅಳ್ತಾ ಕೂತಿದ್ದ, ಹೊರಗೆ ಬಂದರು. ಮಾರನೇ ದಿನ ಹೋದರು, ನಾವು ಇನ್ನು 14ನೇ ದಿನಕ್ಕೆ ಬರ್ತೀವಿ, ಒಂದು ಇಂಜೆಕ್ಷನ್ ಕೊಡ್ತೀವಿ, ನೀನು ಸತ್ತು ಹೋಗ್ತೀವಿ. ಹೀಗೆ ಎವ್ರಿ ಡೇ ಹೇಳ್ತಾ ಬಂದರು. ಹಿಂದೂ ದಿನ ಬಂದರು, ಆಯ್ತಪ್ಪ ಟುಮಾರೋ ಈಸ್ ಯುವರ್ ಲಾಸ್ಟ್ ಡೇ, ಟುಮಾರೋ ಎಟ್ ದಿಸ್ ಟೈಮ್ 8 o'clock ಇನ್ ದ ಮಾರ್ನಿಂಗ್ ವಿ ಆರ್ ಗೋಯಿಂಗ್ ಟು ಕಮ್, ನಿನಗೊಂದು ಇಂಜೆಕ್ಷನ್ ಕೊಡ್ತೀವಿ, ಏನಾದ್ರು ದೇವರಲ್ಲಿದ್ದರೆ ಪ್ರಾರ್ಥನೆ ಮಾಡ್ಕೊ, ದೇವರು ನಿಂಗೆ ಒಳ್ಳೇದು ಮಾಡಿ ಹೋದರು. ಮಾರನೇ ದಿನ 8 o'clock ಬಂದರು, ಅವನಿಗೊಂದು ಇಂಜೆಕ್ಷನ್ ಕೊಟ್ಟರು, ಕೊಟ್ಟ ತಕ್ಷಣ ಅವನು ಸತ್ತು ಹೋಗ್ತಾನೆ. ಅವ್ರು ಕೊಟ್ಟ ಇಂಜೆಕ್ಷನ್ ಯಾವುದು ಗೊತ್ತಾ? ಡಿಸ್ಟಿಲ್ ವಾಟರ್. ಡಿಸ್ಟಿಲ್ ವಾಟರಲ್ಲಿ ಯಾರೂ ಸಾಯಲ್ಲ, ಯಾರೂ ಆಗೋದೂ ಇಲ್ಲ, ಆದರೆ ಯಾಕೆ ಸತ್ತೋದ? ಆಗೋದಿತ್ತು ಅವನ ಮನೆಗೆ. ನನಗೆ ಇಂಜೆಕ್ಷನ್ ಸುತ್ತ ತಕ್ಷಣ ನಾನು ಸಾಯ್ತೀನಿ, 15 ದಿನದ ಫುಲ್ ಮಾಡ್ಕೊಂಬಂದರು. 14ನೇ ದಿನ ಬರ್ತೀವಿ, ಆಗೋಯ್ತು. ಇಂಜೆಕ್ಷನ್ ಕೊಟ್ಟ ತಕ್ಷಣ ನಾಳೆ ಬರ್ತೀವಿ, ನಿಂಗೊಂದು ಇಂಜೆಕ್ಷನ್ ಕೊಡ್ತೀವಿ, ನಿಂದು ಆಗೋಗುತ್ತೆ ಏನಾದ್ರು ಇದ್ದರೆ. ಸೊ ನೀನು ಏನನ್ನು ಫೀಡ್ ಮಾಡ್ತಾವೆ ಮನುಷ್ಯನ ಸಾಯಿಸ್ಬಿಡತ್ತೆ, ಹಿಂಡಿ ಹಿಪ್ಪೆ ಮಾಡಿಬಿಡತ್ತೆ, ಅಲ್ಲಿ ಏನೂ ಇರಲ್ಲ. ಆ್ಯಕ್ಚುಲಿ ದೇರ್ ಇಸ್ ನಥಿಂಗ್. ಡಿಸ್ಟಿಲ್ ವಾಟರು, ಕೆನ್ ಎ ಡಿಸ್ಟಿಲ್ ವಾಟರ್ ಕಿಲ್ ಎ ಮ್ಯಾನ್? ಬಟ್ how he died? He died not because of the distilled water, but the what thoughts has been fed to him. That is why we should. ನಾನು ಯಾತಕ್ಕೆ ಬಿ ಆಲ್ವೇಸ್ ಪಾಸಿಟಿವ್, ನಾನು ಯಾತಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಹೋಗ್ತಾ ಇರ್ತೀನಿ ಅಂದರೆ ಟು ಕ್ರಿಯೇಟ್ ದ ಪಾಸಿಟಿವಿಟಿ. ನಮ್ಮ ಗ್ರೂಪಲ್ಲೂ 1 lakh ಮೆಂಬರ್ಸ್ ಯಾಕಿದ್ದಾರೆ ಅಂದರೆ ಲಲಿತಾ ಸಹಸ್ರನಾಮ ಹೇಳ್ಕೊಡ್ತೀನಿ ಅಂತಲ್ಲ, ಅವರ ಜೀವನದಲ್ಲಿ ಸಾವಿರಾರು ಜೀವನದಲ್ಲಿ ಅವರಲ್ಲಿ ನಡೀತಾ ಹೋಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದೆ ಅಂತಂದರೆ ಐ ಆಮ್ ಫೀಡಿಂಗ್ ದ ಪಾಸಿಟಿವಿಟಿ ಅಷ್ಟೇ. ಇಂಡೈರೆಕ್ಟ್ಲಿ ವಿತೌಟ್, ನೀನು ಇಲ್ಲಿ ಡೈರೆಕ್ಟಾಗಿ ಹೇಳ್ತಿದ್ದೀನಿ, ದಟ್ ಈಸ್ ಆ್ಯಕ್ಚುಲಿ ವಾಟ್ ಐ ಆಮ್ ಡೂಯಿಂಗ್ ಥ್ರೂ ದ ಗ್ರೂಪ್. ಒನ್ಸ್ ದ ಪಾಸಿಟಿವಿಟಿ ಕಮ್ಸ್ ಆಲ್ ಅದರ್ ಥಿಂಗ್ಸ್ ಪಾಸಿಟಿವ್. ನೀ ನೆಗೆಟಿವ್ ಗುರೂಜಿ ಹತ್ರ ಹೋದರೆ ಹಿ ಫೀಲ್ಸ್ ನೆಗೆಟಿವ್. ದೇವ್ರ ಮನೆಯಿಂದ ಎದುರುಗಡೆ ಇದ್ದರೆ ಲಕ್ಷ್ಮಿ ಓಡ ಹೋಗ್ತಾಳೆ ಅಂತ, ಏನು ಲಕ್ಷ್ಮಿಗೆ ಇವಳ ಮನೆ ಜಾಗ ಗೊತ್ತಿಲ್ವೇ, ಓಡೋಗ್ಬೇಕಲ್ಲ, ಇಲ್ಲಿ ಮುಂದ್ಗಡೆ ಹಾಕೊಂಡಿದ್ದೀರಲ್ಲ ಕಟ್ಟೆನ. ನಾವು ಬಂದ ತಕ್ಷಣ ಕೇಳಿದೆ ಇದೇ ಕಟ್ಟೆ, ಯಾರೋ ವಾಸ್ತು ಬಂದ್ಬಿಟ್ಟು ಲಕ್ಷ್ಮಿ ಓಡೋಗ್ಬಿಡ್ತಾಳೆ ಅಂತ. ಓಹೋ ಏನು ಇವ್ರು ಇಟ್ಕೊಂಡು ಹಾಕಿದ್ದಾರೆ, ಇವಳಿಗೆ ಜಾಗ ಗೊತ್ತಿಲ್ಲ, ಓಡೋಗ್ಬಿಡ್ತಾಳೆ ಅಂತ ಇವ್ರು ಕಟ್ಟೆ ಹಾಕಿ. ಅಪ್ಪಾಜಿ ಆದರೆ ಅದು ಕಟ್ಸಾದ್ಮೇಲೆ ನೀವು ಬಂದಿತ್ತು ಅಪ್ಪಾಜಿ. ಹೌದಪ್ಪಾಜಿ, ಅದು ಹಾಕಿದ್ಮೇಲೆ ನೀವು ಬಂದಿದ್ದು. It is so funny that how we are being fooled by people. How we are fooled by the people. And we so-called the educated are the most foolish fellows on the earth. ಬಡವನಿಗೆ ಪಾಪ ಏನೋ ಹೇಳಿದ್ರೆ ಯಾವ ಬಿಡಿ ಬುದ್ಧಿ ಇದ್ರಿರ್ತಾಳೆ ಹೋದ್ರೋತಾಳೆ ಅಂತ, ಲಕ್ಷ್ಮಿ ಹೋಗ್ಬಿಡ್ತಾಳೆ ಹೋದ್ರೋದ್ಲು ಬಿಡಿ, ಸುಮ್ಮನೆ ನಾನೇನು ಮಾಡ್ಕೊಳಕ, ನನಗೆ ಉಣ್ಣ ಗತಿ ಇಲ್ಲ, ಇಲ್ಲಿಗೆ ಇವಳು ಅನ್ಕಟ್ಟು ಹಾಕೊಳಕ್ಕೆ ಇವಳು ಬೇರೆ ಮಾಡ್ಕೊಳ್ಳ, ಇದ್ರಿರ್ತಾಳೆ ಹೋದ್ರೋಯ್ತಾಳೆ ಬಿಡಿ. ಹಂಗಲ್ಲ ಇವರು, ಸ್ವಲ್ಪ ಎಜುಕೇಟೆಡ್. ಗುರೂಜಿ ಏನಪ್ಪ, ನಾನು ನಾಳೆ ಒಂದು ಕಾನ್ಫರೆನ್ಸ್ಗೆ ಹೋಗ್ತಿದ್ದೀನಿ, ಅದಕ್ಕೆ ಒಂದು ಯಾವ ಮನೆ ಟೈಮ್ನ ಯಾವ ಟೈಮಲ್ಲಿ ನಾವು ಬಿಡಬೇಕು ಅನ್ನೋದು ಕೇಳಬೇಕು. ವೆರಿ ಗುಡ್. ಯಾವ ಕಾನ್ಫರೆನ್ಸ್ಗೆ ಹೋಗ್ತಿದ್ದೀವಿ? ಈ ಗ್ರಹ ನಕ್ಷತ್ರ ಜಾತಕ ಎಲ್ಲ ಸುಳ್ಳು ಅನ್ನೋದು ನಾನು ಪ್ರೂವ್ ಮಾಡೋಕ್ಕೆ ಹೋಗ್ತೀನಿ, ಅದಕ್ಕೆ ನನಗೊಂದು ಟೈಮ್ ಕೊಡಿ. ಓಕೆ, ದಿಸ್ ಇಸ್ ಹೌ ವಿ ಆರ್ ಪ್ಲೇಯಿಂಗ್ ಆನ್ ದಿಸ್ ಅರ್ತ್ ಅಲ್ವೇನೆ ಕಂದ? ಹುಚ್ಚತನದ ಪರಮಾವಧಿ ಅನ್ಸುತ್ತೆ. ನನಗೆ ಒಬ್ಬನೇ ಕೂತ್ಕೊಂಡು ನಗ್ತಾ ಇರ್ತೀನಿ. ಫೂಲಿಶ್, ಎಷ್ಟು ಚೆನ್ನಾಗಿ ಫೂಲಿಶ್ನೆಸ್ನ ಕ್ರಿಯೇಟ್ ಮಾಡಿಬಿಡ್ತಾರೆ ಜನನ್ನ. ನಾನು ಯಾರಿಗೋ ಬೈದು ಹೇಳಿದೆ ಅಲ್ಲ, ಎಷ್ಟು ಮಾಸ್ ಮೀಡಿಯಾ ಇದೆಯಲ್ಲ ಇವತ್ತು, ಸೋಷಿಯಲ್ ಮೀಡಿಯಾ ಎಷ್ಟು ನಮ್ಮನ್ನು ಹಾಳು ಮಾಡ್ತಾ ಇದೆ ಅಂದರೆ, ನಾನು ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಇನ್ನು 5 ವರ್ಷಕ್ಕೆ ನಿನಗೆ ಪುಸ್ತಕಗಳಲ್ಲಿ ಬರುತ್ತೆ. ನಿನ್ನ ಮೊಮ್ಮಗುಗೆ ನೀನು ಪಾಠ ಹೇಳ್ಕೊಡುವಾಗ, ನಿನಗೆ ಹೇಳ್ತಿರೋದು ಸಂಧ್ಯಾ, ನಿನ್ನ ಮೊಮ್ಮಗುಗೆ ನೀನು ಪಾಠ ಹೇಳ್ಕೊಡುವಾಗ, ನಾನು ನಿನಗೇನು ಹೇಳ್ತಿಲ್ಲ, ನಿಮ್ಮ ಅಮ್ಮಂಗೆ ಹೇಳ್ತಿರೋದು. ಅವಳೇ ಕೂರಿಸ್ಕೊಂಡು ಪಾಪ ಆ ಮಗುಗೆ ಗೊತ್ತಿಲ್ಲ, ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಳ್ತಾ ಇರ್ತಾಳೆ. ಇನ್ನೊಂದು 8 ವರ್ಷಕ್ಕೆ ಅಲ್ಲಿ ಬಂದಿರುತ್ತೆ ಕ್ವಶನ್ನು,
ವಾಟ್ ಈಸ್ ಅಕ್ಷಯ ತೃತೀಯ? ಅಕ್ಷಯ ತೃತೀಯ ಇಸ್ ದ ಗೋಲ್ಡ್ ಪರ್ಚೇಸ್ ಫೆಸ್ಟಿವಲ್ ಇನ್ ಇಂಡಿಯಾ. ಆ ಮಟ್ಟಕ್ಕೆ ಬಂದಿರ್ತೀನಿ. ವಾಟ್ ಈಸ್ ಅಕ್ಷಯ ತೃತೀಯ? ಅಕ್ಷಯ ತೃತೀಯ ಗೋಲ್ಡ್ ಫೆಸ್ಟಿವಲ್ ಅಲ್ಲ, ಗೋಲ್ಡ್ ಪರ್ಚೇಸ್. ವಾಟ್ ಈಸ್ ಅಕ್ಷಯ ತೃತೀಯ? ಅಕ್ಷಯ ತೃತೀಯ ಈಸ್ ನಥಿಂಗ್ ಬಟ್ ಗೋಲ್ಡ್. ಆಮೇಲೆ ಹೇಳುದ್ಯಪ್ಪ, ಹೇಳು ಇನ್ನೊಂದ್ಸರಿ ಹೇಳು. ಅಕ್ಷಯ ತೃತೀಯ ಈಸ್ ದ ಹ್ಞೂ ಹೇಳು ಮುಂದಕ್ಕೆ. ಗೋಲ್ಡ್ ಪರ್ಚೇಸ್. ಕರೆಕ್ಟ್ ಹೇಳು. ಗೋಲ್ಡ್ ಏನದು? ಪರ್ಚೇಸ್. ಹೇಳಬೇಕು. ಗೋಲ್ಡ್ ಪರ್ಚೇಸ್ ಫೆಸ್ಟಿವಲ್ ಇನ್ ಇಂಡಿಯಾ ಪೇಶ್ ಅಂತ ಮೊಮ್ಮಗನ್ ಕಳಿಸ್ತಾಳೆ. ಆ ಮಗು ನಿಮ್ಮ ಹತ್ರನೇ ಕಳ್ಸ್ಬಿಡ್ತೀನಿ. ನಿಮ್ಮ ಮುತ್ತಾತನ ಹತ್ರ ಹೋಗ್ಬಿಟ್ಟು ಏನು ಕಲ್ತ್ಕೊಂಬ. ಯಾಕೆಂತಂದರೆ ಆ ಸೋಷಿಯಲ್ ಮೀಡಿಯಾ ಇದೆಲ್ಲ ನಮ್ಮನ್ನು ಯಾವ ಮಟ್ಟಕ್ಕೆ ಎಳಿತಾ ಇವೆ ಅಂತ ಹೇಳಿದ್ರೆ ವಿ ಆರ್ ಗೋಯಿಂಗ್ ಡೌನ್. ಅಷ್ಟು ಸಾಕಲ್ವಾ? ಐ ಥಿಂಕ್ ಐ ಹ್ಯಾವ್ ಟಾಕ್ ಟೂ ಮಚ್. ಏನೇ ಮಗಳೇ? ಇಟ್ ವಾಸ್ ನೈಸ್. ತುಂಬಾ ಚೆನ್ನಾಗಿತ್ತು. ಹೌದು, ಯಾಕೆಂದರೆ ನಮ್ಮ